ನಮಸ್ತೆ ಸ್ನೇಹಿತರೆ, ಇವತ್ತಿನ ಞಕ್ಕಞಯ್ಯ ಎರಡನೇ ಸಂಚಿಕೆಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೆಲೆಕ್ಷನ್ ಮಾಡಿರುವಂತ ಒಂದು ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ವರಾನ್ವೇಷಣೆಯ ಕಾರ್ಯಕ್ರಮ ನಡೀತಾ ಇರ್ತದೆ. ಮೊದಲೆಲ್ಲ ಕಾಲದಲ್ಲಿ ನಾವು ಸ್ವಯಂವರಗಳನ್ನೆಲ್ಲ ಏರ್ಪಡಿಸಿದ್ದಂತೆ ರಾಜರ ಮಕ್ಕಳಿಗೆ ಮದುವೆ ಆಗೋದಿಕ್ಕೆ. ಸೊ ಇಲ್ಲಿ ಕೂಡ ಒಂದು ಹುಡುಗಿಗೆ ಮದುವೆಗೆ ಇವತ್ತು ವರಾನ್ವೇಷಣೆಯನ್ನ ಸ್ವಯಂವರದ ಮೂಲಕ, ಅಂದ್ರೆ ಫೇಸ್ಬುಕ್ ಲೈವ್ ಸ್ವಯಂವರದ ಮೂಲಕ ಇವತ್ತೊಂದು ಹುಡುಗನನ್ನ ಹುಡುಕುವ ಕೆಲಸ ಆಗ್ತಾ ಇದೆ. ಸೊ ಇದರಲ್ಲಿ ನಾನು ಇವತ್ತು ಅರವಿಂದ್ ವಿವೇಕ್ ಮದುವೆಗೆ ದಲ್ಲಾಳಿಯ ಪಾತ್ರವನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಬೇರೆ ಬೇರೆ ಹುಡುಗನ್ನ ಸೆಟ್ ಮಾಡಿ ಕೊಡುವಂಥದ್ದು. ಹಾಗೆ ಸಫ್ ಮ್ಯಾಂಗ್ಳೂರು ಇವತ್ತು ಆಯ್ಕೆ ಮಾಡಿಕೊಂಡಿರುವಂಥದ್ದು ಹುಡುಗಿಯ ಅಪ್ಪನ ಒಂದು ಕ್ಯಾರೆಕ್ಟರ್ನ ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಹುಡುಗಿ ಯಾರು ಅಂತ ನಿಮ್ಗೆ ವಿಶೇಷವಾಗಿ ಹೇಳಬೇಕಾಗುದಿಲ್ಲ, ನಮ್ಮ ಸೌಜನ್ಯ ಅವರು ಹುಡುಗಿಯ ಕ್ಯಾರೆಕ್ಟರ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತಿನ ಞಕ್ಕಞಯ್ಯ ಎರಡನೆಯ ಗುಳಿಗೆಗೆ ನಿಮ್ಗೆ ಆತ್ಮೀಯ ಸ್ವಾಗತ. ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಞಕ್ಕಞಯ್ಯ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ಮೊನ್ನೆಯಿಂದ ಕಾಲ್ ಮಾಡ್ತಾ ಇದ್ರಿ ನೀವು, ಆಗಿರ್ಲಿಲ್ಲ. ತುಂಬಾ ಕಾಲ್ ಇತ್ತು, ಹಾಗೆ ಯಾರ್ದು ವಿಪರೀತ ನನಗೆ ಕೂಡ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಇವ್ರೆ ಎಷ್ಟು ಕಾಲ್ ಬರ್ತದೆ ಅಂತ ಹೇಳಿದ್ರೆ, ಒಂದಲ್ಲ ಎರಡಲ್ಲ ಕಂಡಾಬಟ್ಟೆ ಕಾಲ್ಗಳು ಬರ್ತದೆ. ನಮ್ಗೆ ಕಾಲ್ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ನಮ್ನೆ ಕಾಲ್ ಬರ್ತದೆ. ಹಾಗೆ ಅದರ ಮಧ್ಯದಲ್ಲಿ ನಾನು ತುಂಬಾ ಸಮಯ ನಂತರ ನಿಮ್ಮನ್ನು ಇವತ್ತು ಹುಡುಕಿಕೊಂಡು ಬಂದು, ಮತ್ತೆ ಆರಾಮಿದ್ದೀರಲ್ಲ? ಆರಾಮ. ಮತ್ತೆ ಏನು ಈ ಕಡೆ ಸುದ್ದಿ ಇಲ್ಲ ನಿಮ್ದು? ತುಂಬಾ ದಿವಸ ಆಯ್ತ್ರಿ. ನನಗೆ ಭಯಂಕರ ಬಿಜಿ ಅಂತ ಹೇಳಿದ್ರೆ ಗಡಿ ಕಾಲ್ ಬರ್ತಾರೆ. ಹೌದೌದು, ಭಯಂಕರ ಬಿಜಿ ಅಂತ ಹೇಳಿದ್ರೆ ತುಂಬಾ ಪೋದು ಮಾಡ್ಲಿಕ್ಕೆ ಇತ್ತು. ಅದನ್ನ ಇವ್ರೆ ಸುಕುಮಾರಿ ಅಕ್ಕನ ಮಗಳು ಕೋಮಲದೊಂದು ಪೋದು ಮಾಡುದು ಭಾರಿ ಕಷ್ಟ ಆಯ್ತು ಮಾರ್ರೆ. ಅವಳಿಗೆ ಯಾವ ಪೋದು ತಕೊಂಡು ಹೋದ್ರೆ ಆಗುದಿಲ್ಲ ಅಂತ ಹೇಳುದು. ಹೌದು, ಕೈ ಸರಿ ಇರುವಾಗ ಕಾಲು ಸರಿ ಇಲ್ಲ ಅಂತ ಹೇಳಿದ್ದು, ಕಾಲು ಸರಿ ಇಲ್ಲ ಕೈ ಸರಿ ಇಲ್ಲ ಅಂತ ಹೇಳಿದ್ದು. ಮೊನ್ನೆ ನಾನೊಂದು ಹುಡುಗ, ಬಂಗಾರದಂತ ಹುಡುಗ, ಕಾಲು ಮಾತ್ರ ಒಂದು ಸ್ವಲ್ಪ ಅದೊಂದು ಆಕ್ಸಿಡೆಂಟ್ ಆದ್ದು ಮೊದಲು. ಸ್ವಲ್ಪ ನಡೆಯುವಾಗ ಸ್ವಲ್ಪ ಹೀಗೆ ಕುಂಟುತ್ತಾನೆ ಬಿಟ್ರೆ ಬೇರೆ ಎಲ್ಲಾ ಚೆನ್ನಾಗಿರ್ತದೆ. ಮತ್ತೆ ಅವ್ರ ಹುಡುಗನ್ನೆಲ್ಲ ತೋರಿಸಿ ಒಳ್ಳೆ ಗುಣ ನಡತೆ ಹುಡುಗ. ಬಟ್ ಒಂದು ಕಣ್ಣು ಒಂದ್ ಸ್ವಲ್ಪ ಅವರಿಗೆ ಕಾಣುದಿಲ್ಲ ಹುಡುಗನಿಗೆ. ದೊಡ್ಡ ವಿಷಯ ಅಲ್ಲ ಬಿಡಿ, ಇವಾಗ ಅದು ಕಣ್ಣು ಎಲ್ಲ ದೊಡ್ಡ ವಿಷಯ ಏನಲ್ಲ. ಮತ್ತೆ ಹುಡುಗನಿಗೆ ಒಂದು ಸಿಗರೇಟ್ ಎಳೆಯುವುದು ಬಿಟ್ಟು ಬೇರೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇರ್ಲಿಲ್ಲ. ಮತ್ತೆ ಒಂದೊಂದ್ಸಲ ಸಿಗರೇಟ್ ಎಳೆದು ಬೋರ್ ಆದಾಗ ಒಂದು ಸ್ವಲ್ಪ ಕುಡಿತಾನೆ, ಅದು ಬಿಟ್ರೆ ಬೇರೆ ಏನು ಟೆನ್ಷನ್ ಅಂತ ಇರ್ಲಿಲ್ಲ. ಮತ್ತೆ ಅದು ಬಿಟ್ರೆ ಒಳ್ಳೆ ಹುಡುಗ, ಕೆಲಸ ಇಲ್ಲ ಏನಿಲ್ಲ, ಯಾವಾಗ್ಲೂ ಮನೆಯಲ್ಲೇ ಇರ್ತಾನೆ. ಆ ಹುಡುಗನ್ನ ಕೂಡ ಕೋಮಲ ರಿಜೆಕ್ಟೇ ಮಾಡಿದಲ್ಲ. ಸೊ ಹಾಗೆ ಅವರಿಗೊಂದು ಹುಡುಗ ಹುಡುಕೋದ್ರಲ್ಲಿ ನನಗೆ ಸಾಕಾಗಿ. ನೋಡಿ ಅವ್ರದ್ದು ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ನೋಡಿ ಅವ್ರದ್ದು ಎಷ್ಟು ಮೆಸೇಜ್ಗಳು ಬರ್ತಾ ಇದೆ ನೋಡಿ ನನಗೆ. ನಮ್ಮ ಹುಡುಗಿಗೆ ಹುಡುಗ ಹುಡುಕಿ ಕೊಡಿ ಅಂತ ಒಂದೇ ಮೆಸೇಜ್ ಮಾರೆ, ಹೇಳಿ ಪ್ರಯೋಜನ ಇಲ್ಲ. ಹಾಗೆ ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹದಿಂದ ಎಲ್ಲರೂ ಚೆನ್ನಾಗಿದ್ದೇವೆ. ಹಾಗೆ ಎಲ್ಲ ವೀಕ್ಷಕ ದೊರೆಗಳಿಗೆ ಆತ್ಮೀಯ ಸ್ವಾಗತ. ಇವತ್ತು ನಿಮ್ಮ ಮಗಳು ಚುಮ್ಮಿ ನಿಮ್ಮ ಮಗಳಿಗೆ ನನಗೆ ಭಯಂಕರ ಖುಷಿ ಆಗುದು. ಇದು ಸುಕುಮಾರಿ ಅಕ್ಕನ ಮಗಳು ಕೋಮಲನಾಗೆ ಅಲ್ಲ, ನಿಮ್ಮ ಮಗಳು. ಯಾಕೆಂತ ಹೇಳಿದ್ರೆ ನಿಮ್ಮ ಮಗಳ ಸ್ಮೈಲಿಗೆ ಹುಡುಗರು ಬಿದ್ದೋಗ್ತಾರೆ ಅಲ್ಲ ಬಟ? ನೋಡಿ ಸ್ಮೈಲ್ ನೋಡಿ, ಅಯ್ಯಯ್ಯೋ. ಅಂದ್ರೆ ತಾಯಿ ಇಲ್ಲದ ಮಗು ಅಲ್ವಾ, ಆ ತರ ಬೆಳೆಸಿದ್ದೇನೆ. ಒಬ್ಳೆ ಮಗಳಲ್ವಾ, ಸ್ವಲ್ಪ ಮಗುವಿನ ತಾಯಿ ಎಂತ ಆಯ್ತು, ಏನಾಯ್ತು? ತಾಯಿ ಅವರು ಸ್ವಲ್ಪ ಚಿಕ್ಕದಿರುವಾಗ್ಲಿ ಹಾಗೆ. ಎಲ್ಲಿದ್ದಾರೆ ತಾಯಿ ಈಗ? ತಾಯಿ ಮೇಲ್ಗಡೆ ಮೇಲೆ ಪರ್ಮನೆಂಟ್, ಪರವಾಗಿಲ್ಲ. ಆಮೇಲೆ ಮತ್ತೆ ಚಾ ಕುಡಿಲಿಕ್ಕೆ ಬರುವಾಗ ಸಾಕು ಅಲ್ಲ? ಎಲ್ಲಿಗೆ? ಮೇಲೆ ಮಾಳಿಗೆಯಲ್ಲೆಲ್ಲ ನೋಡಿ ತಾಯಿ ಕರೆದ್ರಲ್ಲ ಅಲ್ಲಿ. ಅಮ್ಮ ಮಿತ್ತು ಮತ್ತೆ ಚಾ ತಗೊಂಡು ಬರ್ತಾರೆ. ಹಾಗೆ ನೋಡಿ, ಅಜಿತ್ ಪೂಜಾರಿ ಅವರು ಬ್ರೋ ಇದೇನ ಹೊಸ ಸಾಂಗ್ ಮಸ್ತ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಜಿತ್ ಮಾಮ ಈಗ ನಾನು ನಿಮ್ಗೆ ಇವತ್ತು ನಾನು ಕೆಲವೆಲ್ಲ ಹುಡುಗರದ್ದು ಫೋಟೋ ತಂದಿದ್ದೇನೆ ನೋಡಿ. ಇದು ಓಕೆ ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ. ನೋಡುವಾಗ್ಲೇ ಒಂದು ಹೀರೋನ ಲುಕ್. ಮತ್ತೆ ಚುಮ್ಮಿ ನೋಡಂತೆ. ಹೀಗೆ ಎಷ್ಟು ದೊಡ್ಡ ಚೈನು,
ಚಂದ ಉಂಟು ಚೈನು ಚೈನು ಚಂದ ಉಂಟು. ನಿಮ್ಮ ಮಗಳಿಗೆ ಹೇಳಿ ಮಾಡಿಸಿದ ಜೋಡಿ. ಹೌದು. ಅದು ಬೇಡ, ಕೂದಲಿಲ್ಲ ಕೂದಲು. ಎಂತ ಇಷ್ಟು ಅಯ್ಯೋ ಎಷ್ಟು ಚಂದದ ಹುಡುಗ ನೋಡಿ. ಬೇಡ ಬೇಡ ಪಪ್ಪ ಬೇಡ. ಹೆಸರು ಇವರು ಮಡಿಕೇರಿಯವರು, ವಿರಾಜಪೇಟೆ ಹತ್ರ ಇವರದು ಮನೆ. ಬೇಕಾದಷ್ಟು ಉಂಟು ಇವರಿಗೆ. ಇವರು ಯಾವಾಗ್ಲೂ ಮೆಣಸಿನ ಮೇಲೆ ಇರ್ತದೆ ಇವ್ರದ್ದು ಕೈ. ಯಾವಾಗ್ಲೂ ಮೆಣಸು ಹೋಯ್ತಾ ಇರುವಂತ, ಅಂದ್ರೆ ಕರಿಮೆಣಸು. ಅವ್ರದ್ದು ಕಾಫಿ ತೋಟ ಎಲ್ಲ ಉಂಟು. ಸೊ ಯಾವಾಗ ನೋಡಿದ್ರು ಎಡ್ಡೆ ಮುಂಚಿನ ಕೈ ಉಂಡು, ಎಡ್ಡೆ ಮುಂಚಿನ ಕೈ ಉಂಡು ಅಂತ ಹೇಳ್ತಾರೆ. ಒಳ್ಳೆ ಹುಡುಗ ನೋಡಿ. ನೋಡ್ಬಿಟ್ಟ ಚೆನ್ನಾಗಿದೆ ಪುಟ್ಟ. ಚಿಮ್ಮಿ ಬೇಡ ಪಪ್ಪ ಬೇಡ, ಕೂದಲಿಲ್ಲ ಕೂದಲ ಬುಕ್ಕ ಬರ್ಕೊಂಡು ಇದು ಅವತ್ತು ಬೇಡ ನಿಮ್ಗೆ ಹೇಳಿದಾನಲ್ಲ. ಮಡಿಕೇರಿ ನೋಡಪ್ಪ, ನೋಡು ಏನ್ ಗೊತ್ತಾ, ಅದು 3 ವರ್ಷಕ್ಕೆ ಮುಂಚೆ ಅಲ್ಲಿ ಒಂದು ಸಣ್ಣ ಭೂಕಂಪ ಆಯ್ತು. ಆವಾಗ ಇವರು ಮನೆಯಿಂದ ತಲೆ ಹೊರಗೆ ಹಾಕಿ ಮಲಗಿದ್ರು. ಆಗ ಅದು ಸಡನ್ ಆಗಿ ನೀರು ಗಾಳಿ ಬಂದಂತೆ. ಗಾಳಿ ಬಂದಾಗ ಸ್ವಲ್ಪ ಒಂದು ಎಷ್ಟೊಂದು 10% ಹೋಗಿದೆ ಅಷ್ಟೇ, ಅದು ಬರ್ತದೆ. ಬೇಡ ಬೇಡ ಪಪ್ಪ ಬೇಡ. ಇಲ್ಲ ಎಂತ ಗೊತ್ತುಂಟಾ ಹೊನ್ನಪನ್ನ ಅಂತ ಹೇಳಿದ್ರೆ ಕೂದಲು ಇವ್ರದ್ದು ಫುಲ್ ಹೋಗಿತ್ತು ನೋಡಿ, ಇಲ್ಲಿ ಎಲ್ಲ ಹೋಗಿತ್ತು. ಬಟ್ ಈಗ ಸ್ವಲ್ಪ ಕೂದಲು ಬಂದಿದೆ. ಮದುವೆ ಟೈಮ್ ಆಗುವಾಗ ಬರ್ಬೋದು. ಅವರು ಪ್ಯಾರಾಚೂಟ್ ಯೂಸ್ ಮಾಡ್ತಾರೆ ಅಂತ ಬಿಟ್ಟ. ಬೇಡ ಪಪ್ಪ ಬೇಡ. ಬಿಡಿ ಮಕ್ಕಳ ಆಸೆ, ನಮಗೆ ಮಕ್ಕಳ ಆಸೆ ಇದು ಎಷ್ಟು ಆಯ್ತು ನನಗೆ ಹೇಳಿ ನೋಡಿ. ಇವತ್ತು ನಾವು ಸ್ವಯಂವರ ಏರ್ಪಡಿಸಿದ್ದೇವೆ. ನಿಮಗೆ ಯಾರಿಗಾದ್ರೂ ಈ ವಧು ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಕೂಡ ನಮಗೆ ನಿಮ್ಮ ಅರ್ಜಿಯನ್ನ ಸಲ್ಲಿಸಬಹುದು. ಕುಡಿಕೇಶವಣ್ಣ ಈ ಪೊಣ್ಣು ಎಂಕ್ ಬೋಡಿ ಎಂಕ್ ಮದುವೆ ಮಲ್ತು ಕೊರ್ಪಾರಿ ಅಂತ ಕೇಳ್ತಾ ಇದ್ದಾರೆ. ಕುಡಿಕೇಶವಣ್ಣ ನೋಡಿ ಅವರ ಕ್ಯಾರೆಕ್ಟರ್ ಎಲ್ಲ ನೋಡಿ. ಯಾಕಂದ್ರೆ ಇವಲ್ದು ಈ ಕಂಡೀಷನ್ ಹಿಡ್ಕೊಂಡು ನಾನು ಅಯ್ಯೋ ತುಂಬಾ ರಿಚ್ ಪರ್ಸನ್ ಸರ್ ಕುಡಿಕೇಶವಣ್ಣ. ಯಾಕಂತ ಹೇಳಿದ್ರೆ ಇಡೀ ಸರ್ಕಾರ ನಡೆಸ್ತಾರೆ ಅಂತ ಪವರ್ಫುಲ್ ವ್ಯಕ್ತಿ. ಹೌದು. ಇವತ್ತು ಅವರು ಏನಾದ್ರು ಕುಡಿಯದಿದ್ರೆ, ಅವರ ಹೆಸರಿನ ಹಿಂದೆ ಕುಡಿ ಇಲ್ಲದಿದ್ರೆ ಸರ್ಕಾರವೇ ಇಲ್ಲ. ಅಷ್ಟು ದೊಡ್ಡ ಇನ್ಕಮ್ ಆದಾಯ ಇವತ್ತು ಕುಡಿಕೇಶವಣ್ಣಿಂದ ಉಂಟು. ಮತ್ತೊಂದು ಪಾರ್ಟಿ ಬಂತಂತೆ, ಎಂತ ಮಾಡುದು? ಅವ್ನು ಕೇಳು ಎಂತ ಪುಟ್ಟನ ಹೆಸರೆಂತ? ನನ್ನ ಹೆಸರು ಚಮ್ಮಿ. ನೋಡುವಾಗಲೇ ಗೊತ್ತಾಗ್ತದೆ. ಕಮ್ಮಿ ಚಮ್ಮಿ 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 ಲಾಲಿಬಾ ಪುಂಡತ ಪಂಡ ಸ್ವಭಾವದಾಗಿ ಸ್ವಲ್ಪ ಕಮ್ಮಿ ಏನೋ ಅಂತ ಅಂದ್ಕೊಂಡೆ. ಇರ್ಲಿ. ಮತ್ತೆ ಯಾರೆಲ್ಲ ಹುಡುಗಿ ಮಂಡೆಯಲ್ಲಿ ಮೈಕವಾ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಹುಡುಗ ನಮ್ಗೆ ನೋಡಿ, ತುಂಬಾ ಜನ ಈಗ ಸ್ವಯಂವರದಲ್ಲಿ ತುಂಬಾ ಜನ ಪಾಲ್ಗೊಂಡಿದ್ದಾರೆ. ನೋಡಿ ಇವರು ಹುಡುಗ ಹೇಗಿದ್ದಾರೆ ನೋಡಿ. ಶಾರುಖ್ ಖಾನ್ ಶಾರುಖ್ ಖಾನ್ ಅಲ್ಲ, ಇದು ಶಾರುಖ್ ಖಾನ್. ಶಾರುಖ್ ಖಾನ್ ಅದು ಫಿಲಂ. ಇವರು ಶಾರುಖ್ ಖಾನ್ ಅವರ ಚಿಕ್ಕಮ್ಮನ ಮಗ. ಇದು ಶಾರುಖ್ ಖಾನ್. ಪುಟ್ಟ ಚಿಮ್ಮಿ ನೋಡ್ಬಿಟ್ಟ. ಜುಟ್ಟು ನೋಡಿ ನನಗೆ ಅವನೆಂತ ಹಾಗೆ ನೋಡುದು ನಂಗೆ ಬೇಡ. ಓ ದೇವ, ಎಂತ ಹೇಳ್ತೀರಿ ನೋಡಿ. ಈಗ ನೋಡಿದವರೆ ಎಷ್ಟು ಚಂದದ ಹುಡುಗ. ಬೇಡ, ಜುಟ್ಟು ಚಂದ ಉಂಟು. ಈಗ ನೋಡಿದವರು ಶಾರುಖ್ ಖಾನ್. ಇವರದ್ದು ವಿಷಯ ಗೊತ್ತಿಲ್ಲ. ಇವರೊಂದು ಚಿಟಿಕೆ ಹೊಡೆದ್ರೆ, ಇವರು ಇಲ್ಲಿ ಇಲ್ಲ, ಇಸ್ರೇಲ್ ಅಲ್ಲಿ ಇರೋದು. ಇವರೊಂದು ಚಿಟಿಕೆ ಹೊಡೆದ್ರೆ ಸಾಕು, ಹುಡುಗಿಯರು ಬಂದು ಕ್ಯೂ ನಿಲ್ತಾರೆ. ಅಂತದ್ರಲ್ಲಿ ಬೇಡ ಪಪ್ಪ ಬೇಡ, ಈಗ ನೋಡ್ತಾನೆ. ಅದು ಫೋಟೋದಲ್ಲಿ ಹಾಗೆ ಅವರ ನೋಟ ಇಷ್ಟ ಆಗ್ಲಿಲ್ಲ. ನೆಕ್ಸ್ಟ್ ಬರುವಾಗ ಚೇಂಜಸ್ ಮಾಡಿ ಅದು ಫೋಟೋ ಸ್ಟುಡಿಯೋದಲ್ಲಿ ತೆಗ್ಲಿ. ಲುಕ್ ನಾನು ಅವರಿಗೆ ಹೇಳ್ತೇನೆ, ಹುಡುಗನಿಗೆ ಇಸ್ರೇಲ್ಗೆ ಫೋನ್ ಮಾಡಿ ಹೇಳ್ತೇನೆ, ಆಲ್ವಿನ್ ಅಂತ ಹಾಲಿನ್ ಅಂತ ಮನಸ್ಸಿರುವ. ಅಲ್ಲ, ಹಾಲಿನ ತರ ಇದ್ದಾರೆ ಆ ಹೆಸರಿಗೆ ತಕ್ಕಾಗ ಆಲ್ವಿನ್. ಏನು ಮಾಡುದು ಇವರ ಮಕ್ಕಳ. ಮತ್ತೆ ಅದು ಎಲ್ಲಿಂದ ಅರಳಿದ ಹೂ ಅಂತ ಧೀರಜ್ ಶೆಟ್ರು ಹೇಳ್ತಾ ಇದ್ದಾರೆ.
ಮಗಳಲ್ವಾ ಮುದ್ದಿನಿಂದ ಬೆಳೆಸಿದ್ದು. ಅಂಗಳದಲ್ಲಿ ತುಂಬಾ ಹೂವಿನ ಗಿಡ ನೆಟ್ಟಿದ್ದೀರಾ ಅಂತ ಅಲ್ಲ? ದಾಸವಾಳ, ಲಂಬಸ್, ಕೇದಗೆ, ಆಮೇಲೆ ಎಂತ ಪುಟ್ಟ ಇದು ಅಮ್ಮ ಇಟ್ಟದ, ಅಮ್ಮ ಕೊಟ್ಟದ್ದು, ಅಮ್ಮ ಮೇಲೆ ಇದ್ದಾರಲ್ಲ ಅಮ್ಮ ಕೊಟ್ಟದ್ದು. ಈಗ ಬರ್ತಾರೆ ನಿತೇಶ್ ಅನ್ನ ನಗ್ತಾ ಇದ್ದಾರೆ, ಎಲ್ಲರೂ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನಿಮ್ಗೆ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇವತ್ತು ನಮ್ಗೆ ಹುಡುಗಿಯನ್ನ ಹುಡುಕುವಂತಹ ಕಾರ್ಯಕ್ರಮ ಉಂಟು. ಸೊ ಅದಕ್ಕೋಸ್ಕರ ಮತ್ತೆ ಇನ್ನು ಯಾರೆಲ್ಲ ಫೋಟೋ ಕಳಿಸಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಪುಟ ಹೇಗೆ ಶಾಲೆಗೆಲ್ಲ ಹೋಗಿದ್ಯಾ? ಯಾವ ಶಾಲೆ? ನೋಡಿ ಹುಡುಗಿ ಪಾಪ ಒಳ್ಳೆ ಮನಸ್ಸು ಅವಳದು, ಒಂಥರ ಬಾಲಿಶ ಮನಸ್ಸು, ಮಗುವಿನಂತ ಮನಸ್ಸು. ಆದ್ರೆ ಕಾಲೇಜಿಗೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪುಟ್ಟ? ಕಾಲೇಜು ಕಾಲೇಜಿಗೆ ಹೋಗಿದ್ಯಲ್ಲ? ವೆರಿ ಗುಡ್ ವೆರಿ ಗುಡ್. ಕಾಲೇಜಿಗೆ ಹೋಗಿದ್ದೆ. ಕಾಲೇಜಿ ಕೇಳಿದ್ರೆ ಕೇಳಿದ್ರು ಏನು ಹೇಳಲಿಲ್ಲ. ಹಾಗೆ ಕಾಲೇಜಿಗೆ ಹೋಗಿದ್ದಾರೆ. ಕಾಲೇಜಿಗೆ ಹೋಗಿದ್ದೇನೆ, ಮೆಟ್ಲತ್ರ ಮಾತ್ರ, ಮೆಟ್ಲತ್ರ ಹೋಗಿ ಬಂದದ್ದು ನಾನು. ಮೆಟ್ಟಿಲ ಹತ್ರ ಓದದಂತ? ಎಷ್ಟು ದಿನ ಓದಿ ಬಟ? ಡೈಲಿ ಹೋಗುದು ಬರುದು ಮೆಟ್ಟಿಲ ಹತ್ರ ಹೋಗುದು ಬರುದಂತೆ. ಹೌದಂತೆ. ಮಣ್ಣು ಆಡೋಣ. ಹೈಸ್ಕೂಲ್ಗೆ ಹೋಗಿದ್ಯಾ ಬಟ? ಇಲ್ಲ, ಹೈಸ್ಕೂಲ್ಗೆ ಹೋಗಿಲ್ಲ. ಪ್ರೈಮರಿ? ಅದೆಂತ ಬಪ್ಪ ಪೆರ್ಮರಿ? ಪ್ರೈಮರಿ ಪೆರ್ಮರ್ದ ಸಿದ್ಯಪ್ಪನ ಮಗ್ಗಿ ಪ್ರೈಮರಿ. ಪ್ರೈಮರಿಗೆ ಹೋಗಿದ್ಯಾ ಬಟ್? ಪ್ರೈಮರಿ ಅಂದ್ರೆ ಎಂತ ಅಂತಾನೆ ಗೊತ್ತಿಲ್ಲ. ಹೌದು. ಅಂತೂ ಕೊನೆಗೂ ಎಜುಕೇಶನ್ ಏನಿಲ್ಲ, ಪರವಾಗಿಲ್ಲ ಅಂತ ಕಾಲೇಜ್ ಅಂತ ಹೇಳಲಿಕ್ಕೆ ಬರ್ತದಲ್ಲ, ಅದೊಂದು ಖುಷಿ ಆಗ್ತದೆ. ಆಮೇಲೆ ಡೆಲ್ಫಿನ್ ಸೋಜಾ ಪೊಣ್ಣು ಕೊರಪೇರಿಗೆನಾ ಅಂತ ಕೇಳ್ತಾ ಇದ್ದಾರೆ. ಯಾರಿಗೆ? ಹೃದಯದ ಅರಮನೆ ಅವರು ಕೇಳ್ತಾ ಇದ್ದಾರೆ. ಪೊಣ್ಣು ನೋಡುವ ಈಗ ಏನು ಓ ಅನ್ನ ಕುಜಾಲಿಜ್ಜಿಂದ ಫೋಟೋ ದಾಯಿ ಮಾಡ್ರೆ, ಸೋಕದ ಫೋಟೋ ತೋಜಾಲೆ ಮಾಡ್ರೆ ಅಂತ ಹೇಳ್ತಾ ಇದ್ದಾರೆ. ಅಜಿತ್ ನಂದು ಅಂದ್ರೆ ಅವರ ಒಮ್ಮೊಮ್ಮೆ ಕೂದಲು ಎದುರು ಬಾಚಿ ಇಡ್ತಾರೆ. ಅದು ಫೋಟೋ ಉಂಟು ನನ್ನ ಹತ್ರ. ಅದು ಮದುವೆ ಆಗಿ ಸಾಯಂಕಾಲ ಗೊತ್ತೇ ಆಗೋದಿಲ್ಲ, ಸಂಜೆ ಸ್ನಾನ ಮಾಡಿ ಬರುವಾಗ ಗೊತ್ತಾಗುದು ಇದು ಕೂದಲು ಎಲ್ಲ ಹೋಯ್ತು ಅಂತ. ಹಾಗೆ ಈಗ ನೋಡಿ ನಮಗೂ ತೋರಿಸಬಹುದು ಆ ಹುಡುಗನ ಫೋಟೋ ಅಂತ ರಘುಜಿ ಅವರು ಹೇಳ್ತಾರೆ. ಖಂಡಿತ ಸರ್, ಇಬ್ಬರು ಹುಡುಗರನ್ನ ನಾವು ಈಗಾಗಲೇ ತೋರಿಸಿದ್ವಿ. ಒಬ್ಬರು ನೋಡಿ ಮಡಿಕೇರಿಯಿಂದ, ಇವರು ಅಜಿತ್ ಅಂತ ಹೇಳಿ. ಇವರು ಹುಡುಗ ಚೆನ್ನಾಗಿದ್ದಾರೆ ಬಟ್ ಬೇಡ ಕೂದಲಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ನಮ್ಮ ಪುಟಾಣಿ ಎಂತ ಹೆಸರು? ಚುಮ್ಮಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಫೋಟೋ ನಾವು ತೋರಿಸಿದ್ದು, ಅದು ಕೂಡ ಹುಡುಗನ ನೋಟ ಸರಿ ಇಲ್ಲಂತೆ. ಇವರು ಇಸ್ರೇಲ್ ನಿಂದ ಆಲ್ವಿನ್ ಅಂತ ಹೆಸರು. ಇವರು ಕೂಡ ಫೋಟೋ ಕಳಿಸಿಕೊಟ್ಟಿದ್ರು. ಶಾರುಖ್ ಖಾನ್ ಒಳ್ಳೆ ಮತ್ತೆ ಯಾವ ಇಂಚು ಕಣ್ಣು ಬರ್ತಾ ಬಾಲಿ. ಈಗ ಇನ್ನೊಂದು ಅಂತ ಹೇಳಿದ್ರೆ, ಈಗ ನೋಡಿ ತುಂಬಾ ಜನಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಹಾಕುವಾಗ ಯಾವ ತರದ ಹುಡುಗ ಬೇಕು ಅಂತ ಈಗ ಒಂದು ನಿಮ್ಮ ಒಂದು ಒಪಿನಿಯನ್. ಈಗ ಯಾವ ತರದ ನಿಮ್ಮ ಮಗಳಿಗೆ ಎಷ್ಟು ವರ್ಷ ಈಗ ನಡೀತಾ ಇರೋದು? ಅವಳಿಗೆ ಸಣ್ಣ ಪ್ರಾಯ ನೋಡಿ, ನೋಡಿದ್ರೆ ವಯಸ್ಸು ಸಣ್ಣ ಪ್ರಾಯ. ಅದು ವಯಸ್ಸು ಎಷ್ಟಾಯ್ತು? 42 ಅಷ್ಟೇ. 42 ಸಣ್ಣ ಪ್ರಾಯ. ನಾವು ತುಂಬಾ ಮುದ್ದಾಗಿ ಅವಳನ್ನು ಬೆಳೆಸಿದ್ದೇವೆ. ಮತ್ತೆ ಸಣ್ಣ ಪ್ರಾಯ. ವಯಸ್ಸು 42. ಸಣ್ಣ ಪ್ರಾಯ, ವಯಸ್ಸು 42. ಹುಡುಗ ಸ್ವಲ್ಪ 2-3 ವರ್ಷ ದೊಡ್ಡವದ್ರು ತೊಂದರೆ ಇಲ್ಲ. ಒಂದು ಸ್ವಲ್ಪ ಒಂದು 25, 24 ಅಷ್ಟೇ. ಹುಡುಗಿ ಸಣ್ಣ ಪ್ರಾಯ, ವಯಸ್ಸು 42. ಹುಡುಗನಿಗೆ 24, 25. ಭಾರಿ ಒಳ್ಳೆ ಕಾನ್ಸೆಪ್ಟ್. ಸಣ್ಣ ಪ್ರಾಯ, ವಯಸ್ಸು 42, ಹುಡುಗ 24 ವರ್ಷದ್ದು ಬೇಕಂತೆ. ನೋಡ್ರಪ್ಪ, ಯಾರಾದ್ರೂ 24 ವರ್ಷದ ಹುಡುಗ ಇದ್ರೆ ಖಂಡಿತ ನಿಮ್ಮ ಫೋಟೋಸ್ ಡೀಟೇಲ್ಸ್ ನಮ್ಗೆ ಕಳಿಸಿಕೊಡಿ. ಈಗಲೇ ಈ ಫೇಸ್ಬುಕ್ ಲೈವ್ ಅಲ್ಲಿ ಸ್ವಯಂ ವರವನ್ನ ಯಾರಾದ್ರೂ ಆಗ್ತಾರೆ. 160 ಜನ ನೋಡ್ತಾ ಇದ್ದಾರೆ. ಯಾರಾದ್ರೂ ಇವತ್ತೊಂದು ಸೆಟ್ ಆಗುದು ಅದನ್ನು ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಳ್ಳಿ. ನೋಡಿ ವಿಜಯ್ ಅವರು 42 ವರ್ಷ ಮಸ್ತ್ ಕಮ್ಮಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನೀವು ಕ್ರಿಯೇಟಿವಿಟಿ ಸೂಪರ್ ಅಂತ ಸೌಮ್ಯಕ್ಕ ಸುಳ್ಯದಲ್ಲಿ ಹುಡುಗ ಇದ್ರೆ ಎಷ್ಟು ಹುಡುಗಿ ಪ್ರಾಯ ಕಮ್ಮಿ, ಸಣ್ಣ ಪ್ರಾಯ 42 ವರ್ಷದ ಸಣ್ಣ ಪ್ರಾಯದ ಮಗುವಿನಂತ ಹುಡುಗಿಗೆ 24ರ ಹುಡುಗ, 24-25 ಒಳಗಿರುವ ಹುಡುಗ ಯಾರಾದ್ರೂ ಇದ್ರೆ ಕಳಿಸಿಕೊಡಿ. ಹಾಗೆ ಪುಟ
ಅದಕ್ಕೆ ಅವರಿಗೆ ಕೊಂಡಾಟದಲ್ಲಿ ಮಾತಾಡೋ ಖುಷಿ ಆಗ್ತದೆ. ಮಗಳು ಈಗ ಹೇಗೆ ನಿಮ್ಮ ಮಗಳು ಒಳ್ಳೆ ಆಕ್ಟಿವ್ ಇದ್ದಾಳ? ಬೆಳಗಿಂದ ಸಂಜೆ ತನಕ ಎಲ್ಲ ಭಾರಿ ಆಕ್ಟಿವ್, ನೋಡೋಲ್ಲ ಗೊತ್ತಾಗ್ತದೆ. ಪರ್ಫೆಕ್ಟ್. ಅವಳು ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಅಂದ್ರೆ ಪುಟ ಎಷ್ಟೊತ್ತಿಗೆ ಹೇಳ್ತಾಳೆ ಬೆಳಿಗ್ಗೆ? ಅವಳು 5 ಗಂಟೆಗೆ 5 ಗಂಟೆಗೆ ಅವಳು ಎದ್ದು ನನ್ನನ್ನು ಅವಳು ಎಬ್ಬಿಸೋದು. ಅಲ್ಲ ಮಾರ್ರೆ, ನಮ್ಗೆ ಇವಾಗಿನ ಮಕ್ಕಳೆಲ್ಲ 10 ಗಂಟೆಗೆ ಹೇಳೋದೇ ಕಷ್ಟ ಅಂತ 5 ಗಂಟೆಗೆ ಹೇಳ್ತಾರೆ ಅಂದ್ರೆ ನಿಜವಾಗ್ಲೂ ಒಳ್ಳೆ ಗುಣನಡತೆಯ ಹೆಣ್ಣು ಮಕ್ಕಳು. ಪುಟ 5 ಗಂಟೆ ಹೇಳ್ತೀಯ? ವೆರಿ ಗುಡ್ ವೆರಿ ಗುಡ್. ಇದು ನಿಮ್ಮ ಬೆನ್ನ, ನಾನು ಅವರಿಗೆ ಅಂತ ಖುಷಿ. 5 ಗಂಟೆಗೆ ಎದ್ದು ಎಂತ ಮಾಡ್ತಿ ಪುಟ್ಟ? ಊಟ ಮಾಡ್ತೇನೆ. ನಾನು ವ್ಯಾಯಾಮ ಮಾಡಿದೆ. ಊಟ ಆರೋಗ್ಯಕ್ಕೆ ಒಳ್ಳೇದು. ಮಕ್ಕಳು ಎದ್ದ ತಕ್ಷಣ ಊಟ ಮಾಡ್ಬೇಕು, ಅದು ಅವರ ಆರೋಗ್ಯಕ್ಕೆ, ಬೆಳವಣಿಗೆಗೆ. ಯಾಕಂದ್ರೆ ಸಣ್ಣ ಪ್ರಾಯ, ವಯಸ್ಸು 42. ಆ ಸಣ್ಣ ಪ್ರಾಯದ ಮಕ್ಕಳು ಯಾವಾಗಲೂ ಊಟ ಚೆನ್ನಾಗಿ ಮಾಡ್ಬೇಕು. ಊಟ ಮಾಡಿದ್ರೆ ಮಾತ್ರ ಇರ್ಲಿ ಪರವಾಗಿಲ್ಲ. ಎದ್ದ ತಕ್ಷಣ ಊಟ ಆದ್ಮೇಲೆ ಮತ್ತೆ ಮಲಗುದಂತೆ. ಒಳ್ಳೇದು. ಊಟ ಆದ ನಂತರ ಮಕ್ಕಳು ಸುಮ್ಮನೆ ಓಡಾಡೋದಕ್ಕಿಂತ ಊಟ ಆಗಿ ಒಂದ್ ಸ್ವಲ್ಪ ಹೊತ್ತು ಮಲಗಿದ್ರೆ ಮಕ್ಕಳು ಒಳ್ಳೆ ಗಮ್ಮತ್ತಲ್ಲಿ ಬೆಳೀತಾರೆ. ಮತ್ತೆ ಮಲಗಿದ್ಮೇಲೆ ಅದು ಕೆಲವು ಮಕ್ಕಳು ಮಲಗಿದ್ರೆ ಎದ್ದೇಳುದಿಲ್ಲ, ಸಂಜೆ ಆಗಬೇಕು. ಮಲಗಿದ್ರೆ ಸ್ವಲ್ಪ ಹೊತ್ತಲ್ಲಿ ಎದ್ದೇಳ್ತಾರೆ, ಮತ್ತೆ ಎದ್ದು ಮತ್ತೆ ಊಟ ಆರೋಗ್ಯ. ಮತ್ತೆ ಊಟ ಆದ್ಮೇಲೆ ಮತ್ತೆ 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 ಎದ್ದೇಳ್ತೇನೆ, ಮತ್ತೆ ಊಟ ಮಾಡ್ತೇನೆ, ಮತ್ತೆ ಮಲಗ್ತೇನೆ. ಪಾಪ ಹುಡುಗಿ ಸಣ್ಣ ಪ್ರಾಯ 40. ಹುಡುಗಿಯ ಹಲ್ಲು ವಯಸ್ಸಾಗಿ ಬಿದ್ದು ಹೋಯ್ತಾ? ನೋಡ ಪುಟ, ಅವಳ ಹಲ್ಲನ್ನ ನೋಡಿ ಎಷ್ಟು ಜನ ನಮ್ಗೆ ಫೋಟೋ ಕಳಿಸಿದ್ದಾರೆ ಅಂತ ನೀವು ನೋಡಿ. ಅವಳ ನಗು ಮಲ್ಲಿಗೆಯ ದಂಡಿನಂತೆ. ನಗು ಪುಟ ನಗು. ಅಮಾವಾಸ್ಯೆಯ ಮಲ್ಲಿಗೆ ಇದ್ದಾಗ. ಇರ್ಲಿ. ಜಗನ್ನಾಥ್ ಅವರು ಸೂಪರ್ ಅಂತ ಹೇಳಿದರೆ, ಕಮಿಷನ್ ಎಷ್ಟು ಕೊಡ್ತೀರಿ? ನಾನು ಆಣು ನಾಡುಗ 25 ಪದರಾಡು ನಾಡುಗ ಅಂತ ಹೇಳ್ತಾರೆ ಕಮಿಷನ್. ನೀವು ಮಾಡಿ ಮದುವೆ ಎಲ್ಲ ಸೆಟ್ ಆಯ್ತು ಅಂತ ಹೇಳಿದ್ರೆ ಎಷ್ಟು ನಿಮ್ಗೆ ಬಜ್ಜೆ ಎಲ್ಲ ತುಂಬಾ ಉಂಟು? ಎಕರೆಗಟ್ಟಲೆ ನೋಡಿ. ಇವರ ಒಂದು ಮಗಳು ಪಾಪ ಮುಗ್ದೆ, ಪ್ರಾಯ ಕಮ್ಮಿ, ತಿಲ್ಲೆ ಪಾಪ ಬಾಲೆ. ಎಲ್ಲಿಯ ಪ್ರಾಯ 42. ಮತ್ತೆ ಮಲಗೋದು ಎಷ್ಟೊತ್ತಿಗೆ? ಎಲ್ಲ ಆದ ನಂತರ ಮತ್ತೆ ಮಲಗೋದು ಎಷ್ಟೊತ್ತಿಗೆ ಅಂತ? ಸಂಜೆ 5 ಗಂಟೆಗೆ ಮಲಗ್ತಾರ ಅಂತಲ್ಲ, ಸಂಜೆ ಬೆಳಿಗ್ಗೆ 7 ಗಂಟೆಗೆ ಬೆಳಿಗ್ಗೆ ಎದ್ದೇಳ್ತಾರಲ್ಲ, ಬೇಗ ಎದ್ದೇಳ್ತಾರಲ್ಲ. ಹಾಗೆ ಅಂಡ್ ತಲೆಯಲ್ಲಿರುವ ಡಾಲಿಯ ಹೂ ಮಾತ್ರ ಸೂಪರ್ ಅಂತ ಗಂಗಾ ಮಧು ಅವರು ಹೇಳ್ತಾ ಇದ್ದಾರೆ. ಹೂ ಚೆನ್ನಾಗಿಂತಂತೆ ನೋಡಿ. ಇನ್ನೊಬ್ಬರು ಹುಡುಗ ಫೋಟೋ ಕಳಿಸಿ ಕೊಟ್ಟಿದ್ದಾರೆ ನೋಡಿ. ಇವರು ಕೂಡ ಇಸ್ರೇಲ್ ಅಲ್ಲಿ ಇರುವಂತದ್ದು. ಪಾಯಸ ಅಲ್ಲ, ಪಾಯ್ಸ್. ರಾಯ್ಸ್ಟನ್ ಪಾಯ್ಸ್ ಅಂತ ಇಸ್ರೇಲ್ ಅಲ್ಲಿ ಇರುವಂತದ್ದು. ಒಳ್ಳೆ ಹುಡುಗ ಕಳಿಸಿಕೊಟ್ಟಿದ್ದಾರೆ ನೋಡಿ. ಚುಮ್ಮಿ ನೋಡಮ್ಮ, ಅಲ್ಲಿ ಕೆಳಗೆ ನೋಡ. ರಾಯ್ಸ್ಟನ್ ಪಾಯ್ಸ್ ಎಷ್ಟು ಚಂದ ಉಂಟು. ಈ ಹೂ ಬೇಕು ನಂಗೆ, ಹೂ ಬೇಕು, ಕೆಂಪಿದು. ಹೂ ಅಲ್ಲ, ಇಲ್ಲಿ ಅದು ಅಲ್ಲಿ ಫೋಟೋ ಅದು ನಾನು ಕುತ್ತಮಂಡೆ ನೋಡಿದ್ದು. ಕುತ್ತಮಂಡೆ ಧೂಮಕೇತು ನೋಡುವುದಾ? ಪಾಪ ಬೈಬೇಡಿ, ಚಿಕ್ಕವಳು. ನಂಗೆ ಹೂ ಬೇಕು. ಹಾಗಾದ್ರೆ ಇದು ಬೇಡವಾ? ಅದು ಬೇಡ ನಂಗೆ. ಪಾಪ ಮಾರ್ರೆ, ಪುರ್ಲ ಕಂಟಿನ ಜವಾನಿ ಬೇಡ ನಂಗೆ. ಹೂ ಬೇಕಂತೆ. ವಾವಂತ ಅಲ್ಲ, ನೀವು ಫೋಟೋ ತೆಗೆಯೋರಲ್ಲಿ ಹೇಳಿ ಎದುರುಗಡೆ ಗೊಂಬೆ ಹೂ ಅದು ಏನು ಬೇಡ ಅಂತ, ಪ್ಲೈನ್ ಆಗಿ ಬರ್ಲಿ. ಕುಡಿಗೇಶವನ್ನ ಭಾರಿ ಆಸಕ್ತಿಯಲ್ಲಿದ್ದಾರೆ. ಕುಡಿಗೇಶವನ್ನ ಏನನ್ನು ತೋಜಾಲೆ ಅಂತ ಹೇಳ್ತಾ ಇದ್ದಾರೆ. ನೋಡುವ ಕುಡಿಗೇಶವನ್ನೊಂದು ಫೋಟೋ ಬರ್ತದಂತ ನೋಡುವ. ಹಾಗೆ ವೀಣಾ ಎಸ್ ಭಟ್ರು ಇಸ್ರೇಲ್ ಇಂದ ಬಂದಿದ್ದಾರೆ. ವೀಣಕ್ಕ, ಇಸ್ರೇಲ್ ಅಲ್ಲಿ ನಮ್ಮ
ಚಿಕ್ಕ ಪ್ರಾಯದ ಚಿಕ್ಕವಳು ಚಿಕ್ಕ ತುಂಬಾ ಚಿಕ್ಕ ಪ್ರಾಯ 42 ವರ್ಷದ ಚಿಕ್ಕ ಮಗುವಿಗೆ ಒಂದು ಹುಡುಗ ಬೇಕು. ವರಾನ್ವೇಷಣೆ ನಾವಿಲ್ಲಿ ಮಾಡುತ್ತೆ. ಕೆಲವರಿಗಾಗ್ಲೇ ಫೋಟೋಗಳನ್ನ ಕಳಿಸಿಕೊಡ್ತಾರೆ. ಅಂದ್ರೆ ಬಾಲ್ಯಗೆ ಚಕ್ಕುಲಿ ತಂದುಕೊಡಿ ಅಂತ ರಾಘುಜಿ ಅವರು ಹೇಳ್ತಾ ಇದ್ದಾರೆ. ಕುಮಾರ್ ಕಮ್ಮಾರ್ ಸರ್ ಬಂದ್ರು. ಆಮೇಲೆ ಅನಿತಾ ವಾಜ್ ಅವರು ನಗ್ತಾ ಇದ್ದಾರೆ. ಪುರುಷೋತ್ತಮ ಹೆಗಡೆ ಅವರು ಮಸ್ಕತ್ ಇಂದ, ಪುರುಷೋತ್ತಮಣ್ಣ ನೋಡಿ ನೀವು ಹುಡುಗಿ ಬೇಕು ಅಂತ ಹೇಳ್ತಾ ಇದ್ದೀರಿ. ನಾವೊಂದು ಕಮ್ಮಿ ಪ್ರಾಯದ ಒಳ್ಳೆ ಒಂದು ಮಕ್ಕಳನ್ನ ಕರ್ಕೊಂಡ್ ಬರ್ತೇನೆ. ಪ್ರಾಯ ತುಂಬಾ ಕಮ್ಮಿ, 24 ವರ್ಷದ ಒಬ್ಬ ಹುಡುಗ ಬೇಕಾಗಿದ್ದಾನೆ ಅಂತೆ. ಅಣ್ಣ ಒಂದಪ್ಪಣ್ಣ, ಈಗ ನಿಮ್ಗೆ ಹೇಗೆ ಈಗ ಹುಡುಗನ ಬಗ್ಗೆ ಏನಾದ್ರು ಆ ತರ ಇರಬೇಕು ಈ ತರ ಇರಬೇಕು ಅಂತ ಏನಾದ್ರು ಉಂಟಾ? ಈಗ ನಾನು ಕೇಳ್ತೇನೆ, ಒಂದು ಅಂದಾಜು ಆಗ್ಬೇಕಲ್ಲ ಜನರಿಗೆ. ಹುಡುಗನ ಕೂದಲು ಹೇಗೆ? ನನಗೆ ಆ ತರ ಈ ತರ ಡಿಮಾಂಡ್ ಏನು ಇಲ್ಲ ಸರ್. ಅಂದ್ರೆ ನಾನು ತುಂಬಾ ವರ್ಷ ಆಯ್ತು ಮಗಳಿಗೆ ಒಂದು ಒಳ್ಳೆ ಕಡೆ, ನಾವು ಹೆಣ್ಣಿನ ಕಡೆ ಅಲ್ವಾ, ತಂದೆಗೊಂದು ಆಸೆ ಇರುತ್ತೆ ಮಗಳು ಒಳ್ಳೆ ಕಡೆಯಲ್ಲಿ ಹೋಗ್ಬೇಕು ಅಲ್ವಾ, ಒಳ್ಳೆ ರೀತಿಯಲ್ಲಿ ಇರ್ಬೇಕು ಅಂತ. ನಂದು ಏನು ಡಿಮಾಂಡ್ ಏನಿಲ್ಲ. ಇವಳದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಡಿಮಾಂಡ್. ನಿಮ್ಮ ಮಿಸ್ಸಸ್ ಮೇಲೆ ಇದ್ದಾರಲ್ಲ, ನೀರೇನಾರು ತಂದು ಕೊಡ್ಲಿಕ್ಕೆ? ಯಾರು ಹೋತೀರಿ? ಎಲ್ಲಿ ಮೇಲೆ ಇಲ್ವಾ? ಮತ್ತೆ ಅಮ್ಮ ಪೂಜಿತನ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ಬೂದಿತನ ತಲೆಗಟ್ಟಿದೆಲ್ಲ ಚಂದಾಗಿದೆ. ಯಾರು ಬಿಟ್ಟ? ಅಮ್ಮ ತಲೆಗಟ್ಟಿದ್ದ. ಅಮ್ಮ ಎಲ್ಲಿಯ ಬಾಲೆ ಪ್ರಾಯ 42. ನೆತ್ತ ಉಲಾಯಿ ಈ ತಡ್ಡೆ ಪ್ರತಿಭೆ ಇತ್ತಿಂದ ಮಾರ್ರೆ ಸೂಪರ್ ಅಂತ ಹೇಳ್ತಾರೆ ಸೌಮ್ಯ. ಆಮೇಲೆ ರಾಘುಜಿ ಅವರು ಮದುವೆ ಮಾಡಿದ್ರೆ ಹುಡುಗನ ತಲೆ ಕೂದಲು ಉದುರಿ ಹೋಗುತ್ತೆ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಇವರು ಉದುರಿಸ್ತಾರೆ ಬಿಡಿ, ಏನು ತೊಂದರೆ ಇಲ್ಲ. ಶಾಹಿದ್ ಅವರು ಸಫಾನ್ ಯಾನ್ ಶಾಹಿದ್ ಅವರು ಕೇಳ್ತಾ ಇದ್ದಾರೆ, ನಾನು ಆಗ್ಬೋದಾ ಹುಡುಗ ಅಂತ ಕೇಳಿ. ಶಾಹಿದ್ ಶೇಖ್ ಅವರು ಯಾರಿಂಗ್ ಪೊಣ್ಣು ನಾಡೊಂದು ಯಾರು ಪೊಣ್ಣು ನಾಡೊಂದಲ್ಲ ಯಾರಿಗೆ ಶಾಹಿದ್ ನಮ್ಗೆ ಫೋಟೋ ಇದನ್ನ ತೋರಿಸ್ತೇವೆ. ಇವರು ನಿತೇಶ್ ಅಣ್ಣ, ಅರವಿಂದ್ ಅಣ್ಣ, ದಾಲವಂಡ, ನಿತೇಶ್ ಅಣ್ಣ ಇವ್ರು ಕೂಡ ವಿದೇಶದಲ್ಲಿ ಇರೋದು. ಇವ್ರು ಕೂಡ ಹುಡುಗಿಯನ್ನ ಹುಡುಕ್ತಾ ಇದ್ದಾರೆ. ಇವತ್ತು ನಂಗೆ ಖುಷಿ ವಿಚಾರ, ಎಲ್ಲ ವಿದೇಶದವರು ಜಾಸ್ತಿ ಇದ್ದಾರೆ. ಖುಷಿ ವಿಚಾರ ನಮ್ಮ ಮಗಲ್ ನೋಡಿ ಭಯಂಕರ ಮೋಹನ್ ಅಣ್ಣ ಬಂದಿದ್ದಾರೆ ಕಾಳವಾರದಿಂದ. ಇಸ್ರೇಲ್ ಅಲ್ಲಿ 90 ಏಜ್ ಓಕೆನಾ ಅಂತ ಹೇಳ್ತಾ ಇದ್ದಾರೆ. 90 ಏಜ್ ಓಕೆನಾ? ಬೇಡ ಅಂತ ಅಂದಾಜಾಪುಜಿ ಅದಕ್ಕೆ ಚಿಕ್ಕವಳು 90 ಬೇಡ ಅಂತೆ, 24 ಬೇಕಂತೆ. 24 ಹೌದು. ಮೈಕೆಲ್ ಸೇವಿಯರ್ ಅವ್ರು ನೋಡ್ತಾ ಇದ್ದಾರೆ. ಇವರು ಹೊಸ ಬೆಳಕಿನ ಅಧ್ಯಕ್ಷರು. ಇವರ ಹತ್ರ ಹೇಳಿದ್ರೆ ಎಲ್ಲ ಹುಡುಗರು ಸೆಟ್ ಆಗ್ತಾರೆ. ಹೊಸ ಬೆಳಕಲ್ಲಿ ಎಂತೆಂತ ಹುಡುಗರು ಇದ್ದಾರೆ ಗೊತ್ತಿಲ್ಲ. ಶಾರುಖ್ ಖಾನ್ ಆಗ ನೋಡ್ಲಿ ಅವರು ಅದಲ್ಲೇ ಇರೋದು, ಹೊಸ ಬೆಳಕಲ್ಲಿ ಇರುವಂತದ್ದು. ಮಹಾದೇವ್ ಅವರೇ ನಮಸ್ಕಾರ. ಮತ್ತೆ ಮಗು ಹತ್ರ ಕೇಳುವ, ಅಪ್ಪೇ ಮಲೆ ಹೇಗೆ ಹುಡುಗ ಬೇಕಲ್ಲ ನಿಂಗೆ? ತಲೆಗೂದಲೆಲ್ಲ ಹೇಗಿರ್ಬೇಕು? ಚಂದ ಹೀಗೆ ಕುತ್ತ ಇರ್ಬೇಕು. ಕುತ್ತ ಇಲ್ಲಿಗೆ ಅದು ವಿಜಯ್ನ ಸಿನಿಮಾದಲ್ಲಿ ವಡಿವೇಲುಗೆ ಕುತ್ತ ಬಂದ ಆತರ. ಅಂದ್ರೆ ಕಟ್ ಮಾಡ್ಲಿಕ್ಕೆ ಒಳ್ಳೇದು, ಮತ್ತೆ ಸಿಟ್ಟು ಬಂದ್ರೆ ಹಿಡಿದು ನೆಲಕ್ಕೆ ಬಡಿಲಿಕ್ಕೂ ಕೂಡ. ನನಗೆ ಡೌಟ್, ಇವಳು ಪಂಜಾಬ್ನವರನ್ನು ನೋಡಿ ಕುತ್ತಬೇಕು ಅಂತ ಹೇಳ್ತಾರೆ. ಮತ್ತೆ ಹಣೆ ದರ್ಶನ್ ಅವರಾಗೆ ಇರ್ಬೇಕು. ದರ್ಶನ್ ರೇಂಜ್ ಮಲ್ಲೇ ಉಂಟು. ಮತ್ತೆ ಹುಬ್ಬು ದರ್ಶನ್ ಮಾಮಂದಾಗೆ ಹಾಗೆ ಹುಡುಕುವ. ಬಿಲ್ಲಿನಂತ ಹುಬ್ಬಿರುವವ್ರನ್ನ ಹುಡುಕುವ, ಆಯ್ತಾ? ಮತ್ತೆ ಕಣ್ಣು ಪುನೀತ್ ಮಾಮನಾಗಿರ್ಬೇಕು. ಪಾಪ ಬಾಲೆ ಪ್ರಾಯ ಟಿಂಕಲ್ ಟಿಂಕಲ್ ಲಿಟಲ್ ಸ್ಟಾರ್. ಕನಸುಗಾರ ನವೀನ್ ಅವರು, ನನ್ನ ತಲೆಗೂದಲು ಕುತ್ತ ಇದೆ ಆಗಬಹುದೇ? ಕನಸುಗಾರ ನವೀನ್ ಅವರು ಇವರು ಭಯಂಕರ. ಇವರು ಕೂಡ ಅವಾಗ ನಾನು ಹೇಳಿದಲ್ಲ ಹಾಗೆ, ಚಿಟಿಕ್ಕೆ ಹೊಡೆದ್ರೆ ಹುಡುಗಿಯರು ಬಂದು ಕ್ಯೂ ನಿಲ್ತಾರೆ. ಅವ್ರು ನೋಡಿ ಕನಸುಗಾರ ರವಿಚಂದ್ರನ್ ಅವರದ್ದು ಇದು ಟೈಟಲ್ ಇವರೇ ಇಟ್ಕೊಂಡಿದ್ದಾರೆ. ಒಳ್ಳೆ ಹುಡುಗ. ಇವ್ರದ್ದು ಫೋಟೋ ನಾನು ನಿಮ್ಗೆ ತರಿಸಿ ನಾನು ತೋರಿಸ್ತೇನೆ. ಈಗ ಹುಡುಗಿ ಈಗ ಏನೆಲ್ಲ ಅಭ್ಯಾಸ ಇದೆ, ಏನೆಲ್ಲ ಸ್ಪೆಷಲ್ ಟ್ಯಾಲೆಂಟ್ ಏನಿದೆ ಈ ಲಾಲಿಪಪ್ಪು ತಿನ್ನೋದು ಬಿಟ್ಟು? ಅಲ್ಲೂ ಸ್ಪೆಷಲ್ ಟ್ಯಾಲೆಂಟ್ ಇದೆ ಅವಳಿಗೆ. ಅವಳು ಒಳ್ಳೆ ಹಾಡು ಆಡ್ತಾಳೆ. ಎಂಚಿನ ಪ್ರತಿಭೆಲು ಇಲ್ಲ ಮಾರ್ರೆ. ಅಲ್ವಾ ಹಾಡು ಆಡ್ತೀಯಲ್ಲ ನೀನು? ನೋಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹಾಡು ತೋರಿಸಿ ಅಲ್ಲ. ಹಾಡು ಬಿಟ್ಟ
ಲಾಲಿಪಾಪ್ ಈಚೆ ಬರ್ಬಾರ್ದು, ಅಲ್ಲಿ ಇರ್ಲಿ. ಒಂದು 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 ನಮ್ಮ ಹುಡುಗಿಯಿಂದ ಒಂದು ಚಂದದ ಹಾಡು ಆಯ್ತಾ ಈಗ? ಎಸ್, ಅವು ಅಂಟದ ನೂಲ ಈಗ ಬರ್ಪುಂಡು ಲೇಟ್ ಆಗ್ನು. Johnny, Johnny, yes, Papa. You think sugar, no, Papa. Open your mouth. ನಾಯಿ ಉಂಟಲ್ಲ ನಿಮ್ಮ ಮನೆಯಲ್ಲಿ? ನಾಯಿ ಉಂಟಲ್ಲ? ಅದೇ ನಾನು ಒಂದು ಸಾಂಗ್ ಆಡಿ ಅಂತ ಹೇಳಿದ್ದೆ ಅವ್ರ ಹತ್ರ. ನಾಯಿ ಬಗಳಿತಾರ, ನಾಯಿ ಬೊಬ್ಬೆ ಹಾಕಿದ್ದು ಈಗ. ಅಲ್ಲ ಅವಳಿ ಇವಳು ಅವಳೇ ಆಡಿದ್ದು ಅದು ಲಾಲಿಪಾಪು, ಅದು ಆಚೆ ಈಚೆ ಇದದು ಬಾಯಲ್ಲಿ ಹಲ್ಲಲ್ಲಿ ಸಿಕ್ಕಿ. ಹಾಗೆ ಆ ಬಾಲೆನಿ ಎಣ್ಣೆ ಇಲ್ಲಡೆ ಕಡಪುಡ್ಲಿ ಇಂಕ್ ಬಾರಿ ಇಷ್ಟ. ಒಣ್ಣು ಜೋಕುಲ ಅಂಡ ಅರವಿಂದರೇ ಇದೇನ ಹೊಸ ಕಾನ್ಸೆಪ್ಟ್. ಗಣೇಶ್ ಕಾಮತ್ ಅವ್ರು ಹೇಳ್ತಾರೆ. ಕಾಮತ್ ಅಣ್ಣ ನಮಸ್ಕಾರ. ಪುಟ್ಟ ತಾನ್ ತಾನ್ ಅಲೆ ಅಲೆ ವೀಣಾಜಿ ಬೈದೇರ್ತಿಲೆ. ಯಾರು ಬಂದ್ರು ನೋಡು ಪುಟ್ಟ. ಚಾಕಿ ಬರಗಂತ ಕರ್ಪೆರೆ ಆದ್ರೆ ಒಂದು ಮಾತ್ರ ನನಗೆ ಒಂದು ಖುಷಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಾಳೆ, ಮತ್ತೆ ಊಟ ಮಾಡ್ತಾಳೆ, ಎದ್ದ ತಕ್ಷಣ ಮತ್ತೆ ಮಲಗ್ತಾಳೆ, ಮತ್ತೆ ಪುನಃ ಎದ್ದೇಳ್ತಾಳೆ, ಊಟ ಮಾಡ್ತಾಳೆ, ಮಲಗ್ತಾಳೆ, ಎದ್ದೇಳ್ತಾಳೆ, ಅದರ ಮಧ್ಯೆ ಒಂದು ಕೆಲಸ ಮಾಡ್ತಾಳೆ ಅವಳು. ಅದೊಂದು ಬಾರಿ ಖುಷಿ ಅಲ್ಲ ಬೇಟ? ಎಂತ ಕೆಲಸ ಮಾಡ್ತಿ? ಲಾಲಿಪಾಪ್ ತಿನ್ನೋದು. ಅದು ಕೆಲಸವಾ? ಪಾಪ ಬಾಲೆ ಹೇಗೆ ಅಂತ ಹೇಳಿದ್ರೆ, ನಾನೊಂದು ಮೊನ್ನೆ ಬಂದಿದ್ದಲ್ಲ ಹೊನ್ನಪ್ಪಣ್ಣ, ಮೊನ್ನೆ ಬಂದು ನೀವು ಹೇಳಿದ್ರಿ ಹುಡುಗಿಯ ಫೋಟೋ ಇಲ್ಲ, ನೀವು ಬೇಕಾದ್ರೆ ಹುಡುಗಿಯನ್ನ ನೋಡಿ ಹೋಗಿ ಅಂತ. ಎಲ್ಲಿದ್ದಾಳೆ ಕೇಳಿದ್ರೆ ನೀವು ಮಲಗಿದ್ದಾರೆ ಒಳಗೆ ಅಂತ. ಅಲ್ಲಿ ಹೋಗಿ ನೋಡ್ತೇನೆ ಮಾರೆ, ಪೊಣ್ಣು ಮಲಗಿದ್ದಾಳೆ, ಲಾಲಿಪಾಪು ಬಾಯ. ತಾಯಿಲ್ಲದ ಮಗಲ್ಲ, ಹಾಗೆ ಅವ್ರಿಗೆ ಏನಾದ್ರೂ ಬಾಯಲ್ಲಿ ಬೇಕು ಅವಳಿಗೆ. ನಿಮಗೆ ಅಲ್ಲಿ ರಮು ಬೇಡ, ಲಾಲಿಪಾಪ್ ಈಗ ಹಿಡಿದು ಅಲ್ಗಾಡಿಸಿ ಹೇಳ್ತಾಳೆ. ಹಾಗೆ ಸೌಜನ್ಯನ ಇತ್ತು ಪ್ರತಿಭೆ ಉಂಟೆ ಮಾರ್ರೆ, ನಮ್ಗೆ ಒಂದು ಇದ್ದಿ ಅಂತ ಹೇಳ್ತಾರೆ. ಓಹೋ ಶ್ಯಾಮ್ ಪ್ರಸಾದ್ ಅವರು. ಹೌದು, ನಿಮ್ಮ ಫೋಟೋ ಕಳಿಸಿ. ಯಾರೆಲ್ಲ ಅಜ್ಜಿ ಚುಕ್ಕುಡಿ ತಂದು ಕೊಟ್ಟಿದ್ದಾರೆ ಪುಟ್ಟ ಅಂತ ಶ್ರಾಮಣ್ಣ ಕೇಳ್ತಾರೆ. ಬಲೆ ಬಲೆ. ಮಗು ಇದು ಬಾಲ್ಯ ಎಲ್ಲ ಹೇಗೆ ಹೊನ್ನಪ್ಪಣ್ಣ? ಹೇಗೆ ಬಾಲ್ಯ ಒಳ್ಳೆ ಆಕ್ಟಿವ್ ಇಲ್ಲ? ಹೌದು, ಮಗುವಿಗೆ 6 ತಿಂಗಳಾಗುವಾಗ್ಲೇ ಅಮ್ಮ ಹೋದ್ಲು. ದೂರ ಹೋದ್ರು ಅವರು ತೀರ್ವೈತಿ ಹೋಯ್ನಿ ಕೊಂಚ ನಿಜ ಕಡ್ದಕ್ಕೆ ಹೀರ ತೀರ್ವೈನಂತ ಬಂದೆ. ಈ ಸಾವಿ ನೀವು ಮೇಲೆ ಇದ್ದಾರೆ ಮೇಲೆ ಹೋಗಿದಾರ? ನಮ್ಮನ್ನೆಲ್ಲ ಬಿಟ್ಟು ಅಲ್ಲ ಬಿಟ್ಟು. ಅದಕ್ಕೆ ಅವಳಿಗೆ ಗೊತ್ತಿಲ್ಲ ಅಲ್ವಾ, ಸಣ್ಣ ಮಗ, ತಾಯಿ ಇಲ್ಲದ ಕೊರತೆ ನಾನು ಇದು ಮಾಡ್ಲಿಲ್ಲ. ಹಾಗೆ ಪುಟ ತಲೆ ಕೂದಲು ಯಾರು ಕಟ್ಟಿದ್ ಪುಟ? ಅಮ್ಮ. ಹೊಲ್ತು ಬರ್ತೀನ ಅಮ್ಮ. ಅಮ್ಮ 5 ಗಂಟೆಗೆ ಎದ್ದು ಅಮ್ಮ ಕಟ್ಟಿದ್ದು ಕೂದಲು. ಅಮ್ಮ 6 ತಿಂಗಳಲ್ಲಿ ಮೇಲೆ ತಲೆ ಕೂದಲು ಕಟ್ಟಿದ್ದು ಅಮ್ಮ. ಒಂಜಿ ಈ ಜನಕ್ಕೆ ಬೇತದಾದನ ಉಂಡ. ಇರ್ಲಿ ಪರವಾಗಿಲ್ಲ. ಹಾಗೆ ಚಿಕ್ಕದಿರುವಾಗ ಎಲ್ಲ ಒಳ್ಳೆ ಆಟ ಎಲ್ಲ ಒಳ್ಳೆ ಆಟ ಶಾಲೆಗೆಲ್ಲ ಶಾಲೆಯಲ್ಲೆಲ್ಲ ನಂಬರ್ 1. ನಂಗೆ ಡೊಂಕಾಟ ಗೊತ್ತು. ಡೊಂಕಾಟ ಇವಾಗ ಹಾಕ್ಬೇಡ, ಈಗ ಡೊಂಕ ಆಡ್ಬೇಡ ಆಯ್ತಾ. ಮೊದಲೇ ದುಂಬೆ ಕೂಲಿ ಅಂತ. ಮತ್ತೆ ಎಂತ ಗಲಾಟೆ ಎಲ್ಲ ಮಾಡ್ತಿದ್ಯಾ ಹೇಗೆ ಚಿಕ್ಕದಿರುವಾಗ? ಇಲ್ಲ ಗಲಾಟೆ ಮುರಣಿ ಅನ್ ಬಂದ ಹೆಂಗ್ ಕಾಕರ ಹೋಯ್ತಲ್ಲ ಅಲ್ಲಿ ನನ್ಗೊಡಿಲಿಕ್ಕೆ ಬಂದಿದ್ದಾಳೆ ಅವಳು. ಮೊನ್ನೆ ನಾನು ಬಂದೆ, ನೀವ್ ಇರ್ಲಿಲ್ಲ. ಹೌದು, ನನ್ನ ನೋಡಿ ಹೀಗೆ ಮಾಡಿದ್ಲ ಅವಳು ಶಾಲೆಯಲ್ಲಿ ಯಾರಿಗೆ ಹೊಡೆದಿದ್ಲಂತೆ ಅಲ್ಲ ಬೇಟ? ಮೊನ್ನೆ ಹೇಳಿದಲ್ಲ ನೀನು. ಯಾರಿಗೆ ಹೇಳಿದ? ಅಜಿತ್ ಮಾಮನಿಗೆ. ಅಜಿತ್ ಮಾಮನಿಗೆ ಹೊಡೆದದ್ದು ಅವತ್ತು. ಯಾಕೆ ಗೊತ್ತಾ? ಎಂತಕ್ಕೆ? ಚಾಕ್ಲೇಟ್ ತರಲಿಲ್ಲ ಅದಕ್ಕೆ. ಚಾಕ್ಲೇಟ್ ತರದಕ್ಕೆ ಹೊಡೆದಂತೆ. ಲಾಲಿಪಾಪ್ ಚೆಕ್ ಚಾಕ್ಲೇಟ್ ತರಲಿಲ್ಲ ಅಂತ ಹೊಡೆದು ಕೊನೆಗೆ ಇವಳು ಕಲ್ಲಲ್ಲಿ ಹೊಡಿಯುವಂತ ಕಲ್ಲು ನೋಡುವಾಗ ಕಲ್ಲು ಸಿಗ್ಲಿಲ್ಲ, ಕೊನೆಗೆ ಲಾಲಿಪಾಪ್ ಅಲ್ಲೇ ಹೊಡೆದಂತೆ. ಅದೇ ಮೊನ್ನೆ ಖುಷಿಯಲ್ಲಿದ್ದು ಇದೇ ಲಾಲಿಪಾಪ್ ಅಲ್ಲಿ ಅಲ್ಲ ಈಗ ತಿಂತಾ ಇದ್ದೆಲ್ಲ. ಅವಾಗ ಲಾಲಿಪಾಪಿಗೆ ಪ್ರಾಯ ಎಷ್ಟಾಗಿರ್ಬೋದು? ಲಾಲಿಪಾಪ್ ಕಲ್ಲುದ ಲಾಲಿಪಾಪ್. ಇರ್ಲಿ, ಮತ್ತೆ ಯಾರ್ದೇನೆ ಪಾಪಯೇ ಬಾಲೆ ಮುಗ್ದೆ. ಈ ಪಾಪುಗೂ ಸೂಕ್ತ ಮದಿಮೆಯ ಗಂಗಾಧರ್ ಮಿತ್ರ ಇವರು ಮಾತ್ರ ಅಂತೆ.
ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ರು ಗಂಗಾಧರ್ ಮಿತ್ರ ಅವರು ಇಸ್ರೇಲ್ ಅಲ್ಲಿ ಇರುವಂತದ್ದು. ಅವರು ಕೂಡ ಈಗ ವರಾನ್ವೇಷಣೆ ಮಾಡ್ತಾ ಇದ್ದಾರೆ. ಆಲೆನ ಚಾನ್ಸ್ ಆ ಒನ್ನಪ್ಪನ್ನ ತಿಂಡಿ ದೂರದಿಲೆ ಲೈವ್ ಮುಗಿನಾಗ ಪೂರ ಮುಗಿಪಾಲಿಗೆ ಮಾತ್ರ ಪನ್ನ ಒಬ್ಳೆ ಕೊಂಡಾಟ ಸಣ್ಣ ಪ್ರಾಯ. ಇದು ಪೆರ್ಮರಿಗೆ ಹೋಗ್ಲಿಲ್ಲ ಅಂತೆ, ಯಾಕೆ ಎಂತ ಆಯ್ತು ಅದು ವಿಷಯ? ಪೆರ್ಮರಿ ಅದು ದೊಡ್ಡ ಕತೆ ಅದು. ಅವ ಸ್ಕೂಲ್ ಹತ್ರ ಹೋಗೋದು ಮಾತ್ರ, ಹೀಗೆ ಮೇಲ್ಗಡೆ ನೋಡುದು ಸೀದಾ ಬರೋದು. ನೀವು ಲಾಲಿಪಾಪ್ ಕೊಟ್ಟು ಅಲ್ಲಿ ಪೆರ್ಮರಿಯಲ್ಲೇ ಇಡ್ಬೇಕಿತ್ತು. ಇಲ್ಲ, ಅಲ್ಲಿ ಸ್ವಲ್ಪ ಒಂದು ಸಣ್ಣ ಗೂಡಂಗಡಿ ಇತ್ತು, ಅವ್ರ ಮಾತ್ರ ಇವಾಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಲಾಲಿಪಾಪ್ ಅಲ್ಲಿ ಇನ್ನೊಬ್ಬರದ್ದು ಫೋಟೋ ಬಂದಿದೆ, ನಾವು ಅವ್ರನ್ನ ತೋರಿಸೋಣ. ಇನ್ನೊಬ್ಬರ ಫೋಟೋ ಇವರು ಕರೆಕ್ಟ್. ಇವರು ನೋಡಿ, ಇವರು ಚಿಕ್ಕಮಗಳೂರಲ್ಲಿ ಇರುವಂತದ್ದು. ಇವರ ಫೋಟೋ ನೋಡಿ, ಒಳ್ಳೆ ನೋಡಿ ನೋಡಿ, ತುಂಬಾ ಚೆನ್ನಾಗಿದ್ದಾರೆ. ಪುಟ್ಟ ಕಾಣುವಾಗ್ಲೂ ಖುಷಿ ಆಗುತ್ತೆ ಅವ್ರನ್ನ. ಬಹಳ ಬಹಳ ಇವರು ಚಿಕ್ಕ ಏಜ್ ನವರು, 24. ನೀವು ಹೇಳಿದ್ರಲ್ಲ, ಕರೆಕ್ಟ್ ಏಜ್. ಪುಟ್ಟ ಪುಟ್ಟ ಚುಮ್ಮಿ, ಇದು ಫಿಕ್ಸ್. ನಂಗೆ ತಿಂಡಿ ಬೇಡ, ನಂಗೆ ತಿಂಡಿ ಬೇಡ, ಅದು ನಂಗೆ ಬೇಡ. ಗ್ಲಾಸ್ ಚಂದ ಉಂಟು ಗೊತ್ತಾ? ಗ್ಲಾಸ್ ಅಲ್ಲ, ಮುಖ ನೋಡು, ಮುಖ ನೋಡು. ಬೇಡ ನಂಗೆ. ಏನಾಯ್ತು? ಮುಖ ಇಲ್ಲಿಂದ ಮುಖ ಇಷ್ಟೇ ಇರುದು. ಇರೋದು ಅದು ಅವ್ರಿಗೆ ತಲೆ ಕೂದಲು ಬಾಚಿದ್ದು. ಇದು ಆಕ್ಚುಲಿ ಏನಂತ ಹೇಳಿದ್ರೆ, ಇವರು ಚಿಕ್ಕಮಗಳೂರಲ್ಲಿ ಇರೋದು. ಸುರೇಶ್ ಆಚಾರ್ಯ ಅಂತ ಇವರ ಹೆಸರು. ಇವರು ರಿಚ್ ಅಂತ, ಇವರು ತುಂಬಾ ರಿಚ್. ಮತ್ತೆ ಕೂದಲು ಇದೆ. ಅವ್ರು ಏನ್ ಮಾಡಿದ್ರೆ ಅಂತ, ಅವ್ರು ತುಂಬಾ ಕಾಸ್ಟ್ಲಿ ಕೂದಲು ಅವ್ರಿಗೆ ಇರುವಂತದ್ದು. ಅದು ಸ್ಪೆಷಲ್ ಕೂದಲು, ಅದು ಇದ್ರೂ ಇದ್ದಾಗೆ ಕಾಣುದಿಲ್ಲ, ನ್ಯಾಚುರಲ್. ಮಗುಗೆ ಗೊತ್ತಾಗ್ಲಿಲ್ಲ. ಇರ್ಲಿ, ಪೆರ್ಮೆಲ್ ಬಡ್ಚೆ ವೈಭವ್ ಗೊಬ್ಬಾಡು ಅಂತ ಹೇಳ್ತಾ ಇದ್ದಾರೆ ವಿಜಯ ಅವರು. ಈಗ ನಮ್ಮ ಎಂತ ಹೆಸರು ಎಂತ ಹೇಳಿದ್ರೆ, ಚುಮ್ಮಿಗೆ ಹುಡುಗ ಹುಡುಕ್ತಾ ಇದ್ದೇವೆ. ಬಹಳ ಒಳ್ಳೆಯ ಒಂದು ಗುಣನಡತೆ ಇರುವಂತಹ ಒಂದು ಚಿಕ್ಕ ಮಗು. ಎಂತ ಮಗು ಅಲ್ಲ, ಪ್ರಾಯ 42 ವರ್ಷದ ಮಗುವಿಗೆ ನಮ್ಗೆ ಹುಡುಗ ಬೇಕಾಗಿದ್ದಾರೆ. ಎಷ್ಟು? 24, 25 ಒಳಗೆ. 24, 25 ಅಂದ್ರೆ ಹುಡುಗಿಗಿಂತ ಒಂದ್ 2-3 ವರ್ಷ. ಆ ಹುಡುಗಿಗೆ 42, ಹುಡುಗನಿಗೆ 24. ಉಲ್ಟಾ. ಭಾರಿ ಮಂಡೆ ಬೇರೆ ನಿಮ್ಮದು. ಎಂತ ಮಾಡುದು, ಹೇಗಾದ್ರೂ ಒಮ್ಮೆ ನೀವು ತುಂಬಾ ಊರೂರು ಸುತ್ತಾಡಿ. ಅದು ಹೇಳಿ ಪ್ರಯೋಜನ ಇಲ್ಲ ಇವ್ರೆ. ಅದು ನಾನು ನಿನ್ನೆ ಕಮಲಕ್ಕನ ಮಗಳಿಗೆ ಒಂದು ಪೊದು ಮಾಡ್ಲಿಕ್ಕೆ ಹೇಳಿದ್ರಿ ನೀವು. ಕಮಲಕ್ಕ ಒಂದು ಲಿಂಬೆ ಬುಳಿ ಪುಂಟಿ ಆ ಸರ್ಬತ್ ಮಾಡಿ ಕೊಟ್ಟದ್ದು, ಅದು ಕುಡಿದ ನಂತರ ಕೆಮ್ಮು ಭಯಂಕರ ಕೆಮ್ಮಾಗಿದೆ. ನಾಡಿದ್ದು ಆ ಹೆಲಿಕಾಪ್ಟರ್ ಅಂತ ತೆಗೆದು ಪಾಪ. ಆಯ್ತಾ, ಇವರದ್ದು ಹೌದು. ಪಾಪು ಆಟ ಆಡ್ಲಿ. ವಯಸ್ಸು 42, ಸಣ್ಣ ಪ್ರಾಯ. ತಾಯಿ ಇಲ್ಲ. ಈಗ ಮಗುವಲ್ಲಿ ನಾವು ಕೇಳುವ, ನಾನಿಂತ ಎಷ್ಟು ಪೊದು ಮಾಡಿ ಕೊಟ್ಟಿದ್ದೇನೆ, ನಮ್ಗೆ ಇದೇ ಕೆಲಸ. ಈಗ ನಿಮ್ಗೆ ಹುಡುಗನ ಮನೆಯೆಲ್ಲ ಯಾವ ತರ ಇರ್ಬೇಕು, ಮನೆಯಲ್ಲೇ ಕೇಳಿ. ಚುಮ್ಮಿ ನಿನಗೆ ಅವ್ರಿಗೆ ಏನ್ ಗೊತ್ತಾ, ನಾವು ರ್ಯಾಶ್ ಆಗಿ ಸಣ್ಣಾಗಿ ಕೇಳಿದ್ರೆ ಇದು ಮಾಡೋದಿಲ್ಲ, ಅದಕ್ಕೆ ಆನ್ಸರ್ ಕೊಡೋದಿಲ್ಲ. ಆಟದಲ್ಲಿ ಕೇಳ್ಬೇಕ್ರಿ. ಹಾಗೆ ಪುಟ ಚುಮ್ಮಿ, ನಿನ್ನನ್ನು ಮದುವೆ ಆಗುವ ಗಂಡಿಗೆ ಮನೆ ಎಲ್ಲ ಯಾವ ತರ ಇರ್ಬೇಕು ಪುಟ್ಟ? ನಂಗೆ ಅಯ್ಯಯ್ಯೋ ದೊಡ್ಡ ಅಂಗಳ ಬೇಕು, ದೊಡ್ಡ ಅಂಗಳ. ಪುಣ್ಯಟ್ಟೆ ಯಾರ್ದು ಮನೆಯಲ್ಲಿ ದೊಡ್ಡ ಅಂಗಳ ಉಂಟು ದಯವಿಟ್ಟು ನೀವು ನಮ್ಗೆ ಕಮೆಂಟ್ ಹಾಕಿ. ಮತ್ತೆ ದೊಡ್ಡ ಮನೆಯಲ್ಲಿ ದೊಡ್ಡ ಅಟ್ಟ ಬೇಕು ನಂಗೆ. ದೊಡ್ಡ ಅಟ್ಟ. ದೊಡ್ಡ ಅಟ್ಟ ಎಂತಕ್ಕೆ? ಅದು ಬಜ್ಜಿ ಹಾಕ್ಲಿಕ್ಕೆ. ಅಲ್ಲ ಪಣ್ಣೆ ಇರು ರೈಸ್ ಯಾರು ಬಜ್ಜಿ ಗಂಡ ಈ ಬೆಚ್ಚಗೂ ಮಿತ್ತನ ಬಜ್ಜಿ ಎಲ್ಲ ಬಿಡೋಣ. ನಿಮಗೆ ಇನ್ನೊಂದು ಮಗಳಿದ್ದಲ್ಲ ಶಿಲ್ಪ, ಯಾರ್ದು? ಹೌದು, ಯಾವಾಗಲೂ ಬಜ್ಜಿ ಬಗ್ಗೆ ಬಜ್ಜಿ ಅವಳು ತೋಟದಲ್ಲಿ ಇರೋದು ಯಾವಾಗಲೂ. ಹೌದಾ? ಅವಳು ಏನ್ ಗೊತ್ತಾ, ಇವಳಿಗೆ ಒಮ್ಮೊಮ್ಮೆ ಆಗ್ಲಿಲ್ಲ, ಇಲ್ಲ ಮತ್ತೆ ಅವಳನ್ನು ಎದುರು ತೋರಿಸುವಂತ. ದೊಡ್ಡ ಅಂಗಳ ಆಯ್ತು, ಅಟ್ಟ ಆಯ್ತು. ನೆಕ್ಸ್ಟ್ ಚುಮ್ಮಿ ನೆಕ್ಸ್ಟ್ ಎಂತ ಇರ್ಬೇಕು? ಟ್ಯಾರಿಸ್ ಮನೆ ಬೇಕು, ದೊಡ್ಡದು ಆಟ ಆಡ್ಲಿಕ್ಕೆ, ಮೇಲೆ ಅಡಿಕೆ, ಆಟ ಆಡ್ಲಿಕ್ಕೆ, ಡ್ಯಾನ್ಸ್ ಮಾಡ್ಲಿಕ್ಕೆ.
ಮತ್ತೆ ಎಂತ ಹುಡುಗ ಚಂದ ಇರ್ಬೇಕು. ಟಾಯ್ಲೆಟ್ ಏನು ಬೇಡವಾ? ಅದು ದೊಡ್ಡದು ಬೇಕು. ಟಾಯ್ಲೆಟ್ ದೊಡ್ಡದು ಬೇಕಾ? ಟಾಯ್ಲೆಟ್ ಬಗ್ಗೆ ಏನು ಅವಳು ಏನು ಗೊತ್ತಾ, ಸ್ವಲ್ಪ ಯಾಕೆ ಬಿಟ್ಟ ಟಾಯ್ಲೆಟ್ ಜಾಸ್ತಿ ದೊಡ್ಡದು, ತುಂಬಾ ದೊಡ್ಡದು ಬೇಕು ನಂಗೆ. ನಾನು ಟಾಯ್ಲೆಟ್ಗೆ ಹೋಗ್ತಾ ಇರ್ತೇನೆ. ಹೋಗ್ತಾ ಇರ್ತಾರಂತೆ. ಏನು ಗೊತ್ತಾ, ಫುಡ್ ಸ್ವಲ್ಪ ಜಾಸ್ತಿ ಅಲ್ವಾ, ಅಲ್ಲೇ ಒಂದು ಬೆಡ್ ಹಾಕಿ ಕೊಡುದು. ಹೌದು ಅವಳು. ಮತ್ತೆ ಎಂತ ಗೊತ್ತಾ, ಅಲ್ಲಿ ಒಂದು ಫ್ಯಾನ್ ಬೇಕು ಟಾಯ್ಲೆಟ್ ಅಲ್ಲಿ. ಟಾಯ್ಲೆಟ್ ಅಲ್ಲಿ ಫ್ಯಾನ್ ಎಂತಕ್ಕೆ? ಎಸಿ ಆದ್ರೆ ಆಗ್ಬೋದಾ? ಟಾಯ್ಲೆಟ್ ಅಲ್ಲಿ ಎಸಿ ಫ್ಯಾನ್ ಎಂತಕ್ಕೆ ಬಿಟ್ಟ? ಯಾಕೆ ಅಲ್ಲ ಹೊರಗಡೆ ಎಸಿ ಹಾಕಿದ್ರೆ ಸಾಕಲ್ಲ ರೂಮ್ಗೆ? ನಂಗೆ ಟಾಯ್ಲೆಟ್ಗೆ ಬೇಕು. ಎಂತಕ್ಕೆ ಟಾಯ್ಲೆಟ್ ಅಲ್ಲಿ ಯಾಕೆ? ಅದು ಏನು ಗೊತ್ತಾ, ಅವಳು ಸ್ವಲ್ಪ ಬಿಸಿ ಜಾಸ್ತಿ ಅಲ್ವಾ, ಅಂದ್ರೆ ಅವಳು ಜಾಸ್ತಿ ಒಳಗಡೆ ನೀರುದು, ತಿನ್ನುದು ಜಾಸ್ತಿ ಅಲ್ವಾ. ಬೆಳಿಗ್ಗೆ ಹೇಳ್ತಾಳೆ 5 ಗಂಟೆಗೆ, ತಿಂತಾಳೆ, ಬೆಳಗ್ತಾಳೆ, ಪುನಃ ಹೇಳ್ತಾಳೆ, ತಿಂತಾಳೆ. ಹಾಗೆ ತಿಂದು 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 ಮತ್ತೆ ಯಾವಾಗಲೂ ಟಾಯ್ಲೆಟ್ ಅಲ್ಲಿ ಸ್ವಲ್ಪ ಜಾಸ್ತಿ ತಗಳೆ ಇಲ್ಲ. ನೋಡ್ರಪ್ಪ, ಯಾರ ಟಾಯ್ಲೆಟ್ ಅಲ್ಲಿ ಎಸಿ ಫ್ಯಾನ್ ಇದೆಯಾ ಅವರಿಗೆ ಇದು ವಿಶೇಷ ಆದ್ಯತೆ. ಹೌದು, ವಿಶೇಷ. ನೋಡುವ ಯಾರು ಕಮೆಂಟ್ ಹಾಕಿದ್ದಾರೆ ಅಂತ ನೋಡುವ. ಅಂಡ್ ಗುಡ್ ಲಕ್ ರಸ್ಕ್ ಬೇಬಿ, ಎಂಕ್ ಬಾರಿ ಖುಷಿ ಮರ್ರೆ, ಎಂಕೊಂತೆ ಬೇಜಾರುಂಡು ದಾಯಬಂಡ ಯಾ ನೀರಿನ ಗ್ರೂಪ್ ಅಲ್ಲಿ ಜಾಯಿನ್ ಆವಡು ಬಂದು ಬಾರಿ ಆಸೆ ಅರವಿಂದರೆ ಅಂತ ಗಣೇಶ್ ಕಾಮತ್ ಅವರು. ಸರ್ ಬನ್ನಿ ಸರ್, ಈಗ ನನ್ನ ಗ್ರೂಪ್ ಅಲ್ಲಿ ಬೇರೆ ಬೇರೆ ದಲ್ಲಾಳಿಗಳಿದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಡು ನಾನು ಬೇರೆ ಬೇರೆ ಇದು ಮಾಡ್ತಾ ಇರ್ತೇನೆ, ಎಲ್ಲ ಕಡೆ ಹೋಗ್ತಾ ಇರ್ತೇನೆ. ಖಂಡಿತವಾಗಿ ನೀವು ಬರ್ಬೋದು. 12 ಪ್ರಾಯದ ರಡ್ಡಾವ ಅರವಿಂದಣ್ಣ ಅಂತ ಸುಶಾಂತ್ ಆಚಾರ್ಯ ಅವರು ಕೇಳ್ತಾ ಇದ್ದಾರೆ. ಸರ್ ಹೊನ್ನಪ್ಪಣ್ಣ, ಈಗ ನೀವು 24 ವರ್ಷದ ಹುಡುಗ ಬೇಕು ಅಂದ್ರಲ್ಲ, 12 ಪ್ರಾಯದ ಇಬ್ಬರು ಆಗ್ಬೋದಾ ಅಂತ ಕೇಳ್ತಾ ಇದ್ದಾರೆ. 24 ಆಯ್ತಲ್ಲ, ಆಚೆ ಜುಟ್ಟಿಗೆ ಒಂದು ಈಚೆ ಜುಟ್ಟಿಗೆ ಒಂದು, ಹಾಗೆ ಆಗ್ಬೋದಾ? ನೋಡಿ, ನಮ್ಮ ಮನೆಯಲ್ಲಿ ಜಾಲು ಉಂಟು, ಅಟ್ಟ ಉಂಟು, ಅಲ್ಲಿ ಗೋಂಟು ಮಾತ್ರ ಹಾಕುವುದು ಅಂತ. ಇವರು ಈ ವರ್ಷ ಮನೆ ಕಟ್ಟಿದ್ದು ಕನಸುಗಾರ ನವೀನ್ ಬೈಲೂರ್ ಅವರು. ಮನೆ ಹೆಸರು ಕೂಡ ಕನಸು ಅಂತಾನೆ, ಗ್ರ್ಯಾಂಡ್ ಆಗಿ ಹೊಸ ಮನೆ ಹುಡುಗ ಅಂತೆ. ನೋಡಿ, ಸಂದೇಶ್ ಶೆಟ್ಟಿಗಾರ್ ಅವರು ಹೇಳ್ತಾ ಇದ್ದಾರೆ, ನಾನ್ ಆಗ್ಬೋದಾ, 3 ಮದುವೆ ಆಗಿದೆ, ಇನ್ನೊಂದು ಆಗುವ ಅಂತ. ಇವರಿಗೆ 3 ಮದುವೆ ಆದವರಿಗೆ ಬಾರಿ ಒಳ್ಳೇದು, ನಿಮ್ಮ ಮಗುವನ್ ಚೆನ್ನಾಗಿ ನೋಡ್ಕೊಳ್ತಾರೆ, ಒಳ್ಳೆ ಅನುಭವಿಸ್ತಾರೆ. ಮತ್ತೆ ಅಲ್ಲಿ ಜನ ಇರುತ್ತೆ ನೋಡಿ. ಹೌದು, ನೋಡಿ ಇವ್ರ ಹತ್ರ ಮಾತಾಡುವ. ಸಂದೇಶ್ ಶೆಟ್ಟಿಗಾರ್ ಅವರು ನಿಮ್ಗೆ ಪ್ರಾಯ ಎಷ್ಟು ಒಂದು ಕಮೆಂಟ್ ಹಾಕಿ ಆಯ್ತಾ. ದೊಡ್ಡ ಅಂಗಳ ಬೇಕಾದ್ರೆ ಏರ್ಪೋರ್ಟ್ ಬೋಲೆ ಅಂತ ಹೇಳ್ತಾ ಇದ್ದಾರೆ ಸದಾನಂದ. ರಾಕೇಶ್ ಶೆಟ್ಟಿ ಬಂದ್ರೆ, ಪಿಂಕಿ ಅವರು ಬಂದ್ರೆ, ಅಂಗಳ ವಿಮಾನ ಜಪ್ಪ ಅವರ್ನೆಗ ಅಂತ. ಹೌದು, ನೀವೀಗ ಮದುವೆ ಆದ ನಂತರ ಹೇಗೆ ಫಾರಿನಿಗೆಲ್ಲ ಹೋಗುವ ಅಂದಾಜ? ಅಂದ್ರೆ ಇವಾಗ ವರ ಯಾವ ತರ ಸಿಗ್ತಾರೆ ಅಂತ ನೋಡ್ಬೇಕಲ್ಲ. ಈಗ ನಾನು ನಿಮ್ಗೆ ಕೇಳಿದ್ದೆ ನೋಡಿ, ನೋಡಿ ಇವರು ಕುಡಿಕೇಶವನ್ನ ನೋಡಿ, ಅವ್ರದ್ದು ಫೋಟೋ ಕಳಿಸಿದ್ದಾರೆ ನೋಡಿ, ಕುಡಿಕೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಇವರು ಬಹಳ ಇದು ನಮ್ಮ ವಿಜಯ್ ಕಲ್ಯ ಕೇಳಿದ್ರಲ್ಲ, ವಿಜಯ್ ಕಲ್ಯನಾಗಿ ಅವ್ರ ತರನೇ ಇವರು ತುಂಬಾ ರಿಚ್ ಪಾರ್ಟಿ. ನೋಡಮ್ಮ ನೋಡಮ್ಮ, ವಾ ಬಿಳಿ 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 ಇದ್ದಾರೆ ಕುಡಿಕೇಶವನ್ನ. ಇಡೀ ಸರ್ಕಾರ ನಡೆಯುತ್ತಿದ್ದಾರೆ, ನೋಡ್ಬಿಟ್ಟ ಬಿಳಿ ಬಿಳಿ ಇಲ್ವಾ? ಎಂತ ಕಪ್ಪು ನನಗೆ ಬಿಳಿ ಕಂಡದ್ದು ಇದು ಹೊರಗಿನ. ಬೇಡ ಬೇಡ, ನೀ ಟೆನ್ಷನ್ ಮಾಡಬೇಡ. ನೋಡಿ, ಕನಸುಗಾರ ನವೀನ್ ಬೈಲೂರು, ರವಿಚಂದ್ರನ್ ಪುಲ್ಲಿಯವರು. ರವಿಚಂದ್ರನ್ ಕನಸುಗಾರ ಈಗಷ್ಟೇ ಮನೆ ಕಟ್ಟಿದ್ದಾರೆ ಹೊಸದು. ಹೌದು, ನೋಡಿ ನೋಡ್ಬಿಟ್ಟ ಪುಡಿಕೆ ನೋಡು, ಕೂಟು ಅದು ಹೀಗೆ ಹಾಗೆ ಹಾಗೆ ನೋಡಿ, ಹಾಗೆ ಇದಾಗ್ಬೋದು. ಯಾಕೆ ಗೊತ್ತಾ? ಯಾಕೆಂತ ಹೇಳಿದ್ರೆ ಅವರು ಕನಸುಗಾರ ನವೀನ್ ಅವರು ಕೂಡ ಹೀಗೆ ಮಾಡ್ತಾ ಇರ್ತಾರೆ. ಅವರು ಡ್ರೈವರ್ ಮತ್ತೆ ಬೇಡ ಬೇಡ, ಹಾಗೆ ಹೇಳ್ಬಾರ್ದು. ಗಡ್ಡ ಗಡ್ಡ ಬೊಲ್ಡಾಗಿದೆ, ಬೊಲ್ದು ಬೇಡ, ಅಲ್ಲಿ ಬೊಲ್ಡಾಗಿದೆ ಗಡ್ಡ. ಪೊಣ್ಣನ ಕಣ್ಣು ಭಯಂಕರ. ಇವರು ಆಕ್ಚುಲಿ ಇವರು ತುಂಬಾ ಒಳ್ಳೆ. ಇವರು ಎಷ್ಟು ಉದ್ದದ ಇವ್ರದ್ದು ಬಸ್ ಅಂತ ಹೇಳಿದ್ರೆ, ಇವರು ಡ್ರೈವರ್. ಇವರ ಬಸ್ಸಿನ ಇದು ಸೌತ್ ಆಫ್ರಿಕಾದಲ್ಲಿ, ಬಸ್ಸಿನ ಬ್ಯಾಕ್ ಸೈಡ್ ಇಸ್ರೇಲ್ ಅಲ್ಲಿ ಅಷ್ಟು ಉದ್ದದ ಬಸ್ ಇವರು. ಭಯಂಕರ, ಬಾರಿ ಫೇಮಸ್. ಪರವಾಗಿಲ್ಲ. ಆಮೇಲೆ ನಮ್ಮ ಚೆಕ್ಕಿಲಿ ದುಮ್ಮ ಅವರಿದ್ದಾರೆ ನೋಡ, ಇವ್ರದ್ದು ನೋಡಿ ಇವರಿದು ಅವಕ್ಕೆ ಅಲ್ಲ, ಇದು ಕನಸುಗಾರ ನವೀನ್ ಬೈಲೂರ್ ಅವರ ತಮ್ಮ. ಇದು ಹೇಗಿದ್ದಾರೆ ನೋಡಿ ಪುಟ್ಟ. ಚುಮ್ಮಿ ನಿನ್ನ ತರ 2 ಜುಟ್ಟು ನೋಡಂತೆ.
ಓಕೆ ಇದು ಫೈನಲ್ ಫೈನಲ್. ಇದು ಪಾಸ್ ಆಗುತ್ತೆ, ಇದು ಪಾಸ್ ಆಗುತ್ತೆ. ಅಲ್ಲೇ ಪಾಸ್ ಪಾಸ್ ಪಾಸ್. ಪಾಪ ಅಣ್ಣನಿಗೆ ಸಿಗದಿದ್ರೆ ತಮ್ಮನಿಗೆ ಸಿಗ್ಲಿಲ್ಲ. ಚಂದ 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 ಚಂದ. ಮೊಬೈಲ್ ಅಣ್ಣ ಮೊಬೈಲ್ ಎಲ್ಲ ಮೊಬೈಲ್. ಗಡ್ಡ ಮಾತ್ರ ಬಂದು ಚಿಕ್ಕ ಪ್ರಾಯದ ಮಗು ಅಲ್ಲ, ಹಾಗೆ ನಾವು ಹುಡುಗ ಹುಡುಕುವಾಗ ಭಾರಿ ಜಾಗ್ರತೆ ಇರಬೇಕು. ಯಾಕೆಂತ ಹೇಳಿದ್ರೆ ಚಿಕ್ಕವಳು ಪ್ರಾಯ 42. ಕನಸುಗಾರ ನವಿ ನೋಡಿ ನಗುತ್ತಾ ಇದ್ದಾರೆ. ಮಹೇಶ್ ಪೂಜಾರಿ ಅವರು ಸೌಜನ್ಯ ಸೂಪರ್ ಆಕ್ಟಿಂಗ್. ಧನಂಜಯ್ ದೇವಾಡಿಗ ಅವರು ಏರು ಅಂತ ಹೇಳ್ತಾ ಇದ್ದಾರೆ. ನವೀನ್ ಅಣ್ಣಗ ಗಡ್ಡ ಕಪ್ಪು ಮಲ್ತದ್ದು ಫೋಟೋ ಕಡಪುಡಿಯಾರ ಆಯ್ಜಾ ಮಾರ್ರೆ ಅಂತ ಕೇಳ್ತಾರೆ. ನೋಡಿ ಸ್ವಲ್ಪ ಗಡ್ಡ ಕಪ್ಪಾಗಿದ್ರೆ ಈಗ ಪಾಸ್ ಆಗ್ತಿತ್ತು. ಅದು ಎಂತ ಒಂದು ಇದಲ್ಲ ಹಾಗೆ. ಮತ್ತೆ ಬೇರೆ ಬೇರೆ ಎಂತ ಮಗುವಲ್ಲಿ ವಿಶೇಷ ಪ್ರತಿಭೆ? ವಿಶೇಷ ಅವಳಿಗೆ ತುಂಬಾ ಟ್ಯಾಲೆಂಟ್ ಎಲ್ಲ ತುಂಬಾ ಇದೆ. ಆಮೇಲೆ ಹಾಡು ಆಡ್ತಾಳೆ, ಹಾಡೋದು. ಮತ್ತೆ ಎಂತ ಮಾಡ್ತಿ ಪುಟ್ಟ? ಚಿತ್ರಕಲೆ ಬಿಡಿಸ್ತಾಳೆ. ಚಿತ್ರಕಲೆ ತುಂಬಾ ಚೆನ್ನಾಗಿ ಕಲೆ ತಪ್ಪ ಚಿತ್ರಕಲೆ. ಚಿತ್ರ ಮಾಡ್ತೀಯಲ್ಲ, ಯಾವ್ದು ಮೊನ್ನೆ ಮಾಡಿದ್ದು ನೀನು? ಭೂಮನ್ನಂದು. ಅವು ಚಿತ್ರಕಲೆ ಇತ್ತು, ಚಿತ್ರಕೊಲೆನೆ. ನಾನು ಬಂದು ಕೇಳಿದ್ವಿ ಮಾರೆ, ನಾನು ಇವಳಲ್ಲಿ ಕೇಳಿ ಚಿತ್ರ ಮಾಡ್ತಿದ್ರು ಮೊನ್ನೆ ನಾನು ಬಂದಾಗ. ನೀವ್ ಇರ್ಲಿಲ್ಲ? ನಾನು ಇರ್ಲಿಲ್ಲ, ಮಾರ್ಕೆಟಿಗೆ ಹೋಗಿದ್ದೆ. ನಾನು ಬಂದು ಕೇಳಿದೆ, ಚಿತ್ರ ಬಿಡಿಸ್ತಾ ಇದ್ಲು. ಬಲೆ ಇದೇನ್ ಚಿತ್ರ ಅಂತ ಕೇಳಿದೆ ನಾನು. ಅದಕ್ಕೆ ಹೇಳಿದ್ರು ಇದು ಯಾರಪ್ಪ, ಅದು ಯಾರು? ಭೂಮಣ್ಣ ದನ ಮೇಯಿಸುವ ಚಿತ್ರ ಅಂತ ಹೇಳಿದ್ವಿ. ಯಾಕೆ ದನ ಕಾಣಲಿಲ್ಲ ನನಗೆ. ಎಲ್ಲಮ್ಮ ದನ ಕೇಳಿದೆ. ದನ ಮೇಯಿಸ್ಲಿಕ್ಕೆ ಬಿಟ್ಟಿದ್ದಾರೆ ಆಚೆ ಅಂತಿದ್ರು. ಸರಿ ಭೂಮಣ್ಣ ಇಲ್ಲಿ ದನ ಬಿಟ್ಟ ನಂತರ ಅವರೆಂತ ಮಾಡುದು ಇಲ್ಲಿ ಅಂತ ಮತ್ತೆ ಕ್ವಶನ್ ನನಗೆ ಯಾವಾಗ ಗೊತ್ತಾಯ್ತು ಚಿತ್ರಕಲೆ ಎಲ್ಲ ಟ್ಯಾಲೆಂಟ್, ತುಂಬಾ ಟ್ಯಾಲೆಂಟ್ ಅವಳದು. ಶ್ಯಾಮ ಸರ್ ಇದೇನ ಕೊಡ್ತಿದ್ದಾರ ಪಟ ಅಂತ ಕೇಳ್ತಾ ಇದ್ದಾರೆ. ಯಾರು? ಕುಡಿಕೇಶವಣ್ಣ ಈಗಾಗಲೇ ಫೋಟೋ ಕಳಿಸಿದ್ರು, ತೋರಿಸಿದೆ. ಬಟ್ ಅದು ಹುಡುಗಿಗೆ ಇಷ್ಟ ಆಗ್ಲಿಲ್ಲ, ತುಂಬಾ ಬಿಳಿ. ಹೌದು, ನೀವು ಆ ಬ್ಯಾಕ್ ಸೈಡ್ ಬಿಳಿ ನೀವು ಒಂದು ಪಾಸ್ಪೋರ್ಟ್ ಸೈಜ್ ಒಳ್ಳೆ ಫೋಟೋ ತೆಗಿಬೇಕು. ಹೌದು, ಒಳ್ಳೆ ಬಾತೆ. ಯಾಕಂದ್ರೆ ವರಾನ್ವೇಷಣೆಗೆಲ್ಲ ಹೋಗುವಾಗ ಬೇರೆ ಬೇರೆ ಫೋಟೋಸ್ ಬೇಕಾಗ್ತದೆ. ಯಾನು ಇಲ್ಲು ಕಟ್ಟೊಂದಿಲ್ಲ, ಜಾಲು ಮಲ್ಲ ಉಂಡು. ಎನ್ನ ಮಗೆ ಆವೆ 16 ವರ್ಷ. ಇಲ್ಲ ಈರೆಗೆ ವರ್ಷ ಅನ್ಕೊಳ್ಳಿ. KC ಪರಮೇಶ್ವರ್ ಅವರು ದೊಡ್ಡ ಮನೆ ಕಟ್ತಾ ಇದ್ದಾರೆ. ಓಕೆ, ದೊಡ್ಡ ಮನೆ ಬೇಕಂತೆ ಮಗುಗೆ. ಟಾಯ್ಲೆಟ್ ಅಲ್ಲಿ ಮಸ್ಟ್ ಅಂಡ್ ಶುಡ್ AC ಬೇಕು. ನಮ್ಮ ಮಗುವಿನ ಡಿಮ್ಯಾಂಡ್ ಉಂಟು. AC ಕಡ್ಡಾಯ ಬೇಕು. ಒಂದ್ ವೇಳೆ AC ಇಲ್ಲದಿದ್ರೆ ಫ್ಯಾನ್ ಆದ್ರೂ ಓಕೆ, ಬಟ್ ಟಾಯ್ಲೆಟ್ ಇರ್ಬೇಕು. ಟಿವಿ ಏನಾದ್ರೂ ಬೇಕಾ ಟಾಯ್ಲೆಟ್? ಪುಟ ಚುಮ್ಮಿ ಟಿವಿ ಬೇಕಾ? ಟಿವಿ ಬೇಕು. ಇವಾಗದ ಮಕ್ಕಳಿಗೆ ಟಿವಿ ಇಲ್ಲ, ನಿಮ್ಗೆ ಎಲ್ಲ ಟಾಯ್ಲೆಟ್ ಎಲ್ಲ ಎಲ್ಲಾ ವ್ಯವಸ್ಥೆ ಮಾಡಿ ಕೊಡ್ತೇನೆ, ಆಯ್ತಾ? ಆಗ್ಬೋದಾ? ಒಂದು ಬೆಡ್ ಕೂಡ ಅಲ್ಲ. ನಾನು ನನಗೆ ಒಂದು ಡೌಟ್, ಈ ಟಾಯ್ಲೆಟ್ ಅಲ್ಲಿ ಇದೆಲ್ಲ ಮಾಡುವ ಬದಲು ಇವ್ರದ್ದು ಬೆಡ್ರೂಮ್ ಅಲ್ಲಿ ಒಂದು ಟಾಯ್ಲೆಟ್ ತಂದು ಇಟ್ರೆ ಆಯ್ತಲ್ಲ ಮಧ್ಯದಲ್ಲಿ. ಹೇಗೆ ಆಗ್ಬೋದಾ? ಪಾಪಯ ಬೆಳಿಗ್ಗೆ ಎದ್ದೇಳುದು ಎಷ್ಟು ಗಂಟೆ ಎದ್ದೇಳ್ತಿ ಬಿಟ್ಟ? 5 ಗಂಟೆಗೆ. ಎದ್ದೇನ್ ಮಾಡ್ತಿ? ಎದ್ದು ಊಟ ಮಾಡ್ತೇನೆ, ಮತ್ತೆ ಮಲಗ್ತೇನೆ, ಮತ್ತೆ ಎದ್ದೇಳ್ತೇನೆ, ಮತ್ತೆ ಊಟ ಮಾಡ್ತೇನೆ, ಮತ್ತೆ ಮಲಗ್ತೇನೆ. ಅಯ್ಯೋ ನಾನು ಸತ್ತೆ ಇಲ್ಲಿ. ಕುಡಿಗೇಶವನ್ನ ನೋಡಿ, ಶ್ಯಾಮ್ ಪ್ರಸಾದ್ ಅವರಿಗೆ 24 ಆಗ್ಲಿಲ್ಲ ಅಂತ. ಜಸ್ಟ್ ಮಿಸ್. ಹೌದು, ಹೆಗಡೆ ಶಂಕರ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗಡ್ಡ ಕಪ್ಪು ಮಾಡಿ ಕಳಿಸ್ತಾರೆ. ಈಗ ನೋಡುವ ಇನ್ನು ಯಾರ್ದೆಲ್ಲ ಫೋಟೋ, ಕೆಲವರೆಲ್ಲ ಕಳಿಸ್ತಾ ಇದ್ದಾರೆ ಫೋಟೋ. ಇನ್ನು ಯಾರ್ದೆಲ್ಲ ಬಂದಿದೆ ಅಂತ ನೋಡುವ. ನೋಡಿ, ಇವರದ್ದು ಜಾಲು ಮಲ್ಲೆ ಉಂಟು. ಇವರ ಜಾಲಲ್ಲೇ ನಿಂತು ಫೋಟೋ ತೆಗೆದು ಕಳಿಸಿದ್ರು. ಒಳ್ಳೆ ಹುಡುಗ ನೋಡಿ, ಕಾಣ್ತಾ ಇದೆಯಲ್ಲ? ಇವರು ಹೇಗೆ ಅಂತ ನೋಡುವ. ಈ ಹುಡುಗ ಓಕೆ ಆಗ್ಬೋದು. ಜಸ್ಟ್ ಹುಡುಗ ನೋಡಿದ್ರೆ ಗೊತ್ತಾಗ್ತದೆ. ಸಕಲ ಗುಣ ಸಂಪನ್ನ ಪರಿಶಾಲಕ ಚಾರಿತ್ರ್ಯಂ ಇರುವಂತಹ ಹುಡುಗ ಇದು. ಮಧು ಆಚಾರ್ಯ ಅಂತೇಳಿ. ಇವರದ್ದು ಹೃದಯ ಅರಮನೆ ಇದ್ದಾಗೆ. ಅದಕ್ಕೆ ತುಂಬಾ ಜನ ಇವರ ಮನೆ ಅಂಗಳ ಎಲ್ಲ ದೊಡ್ಡದು. ಬಹುಶಃ ಇವರ ಟಾಯ್ಲೆಟ್ಗೆ ನಾನು ಹೋಗ್ಲಿಲ್ಲ ನೋಡ್ಲಿಕ್ಕೆ. AC ಹಾಕಿಸಿ ಕೊಡಬಹುದು. ಹಾಗೆ ಇವರ ಹೃದಯ ದೊಡ್ಡ ಅರಮನೆ, ಮನೆ ಎಲ್ಲ ಅರಮನೆ ಇವರು ಹೃದಯದ ಅರಮನೆ ಅಂತ ಕೂಡ ಕರೀತಾರೆ. ತೋರಿಸಿ ಮಗು, ತೋರಿಸಿ ಪುಟ ಚುಮ್ಮಿ ಇಲ್ಲಿ ಒಬ್ರು ನೋಡಂತೆ. ಮೊಬೈಲ್ ಬೇಕು ಕೊಡೋದು.
ಅದನ್ನ ಅಲ್ಗರಿಸಿ ಮೊಬೈಲ್ ಚಂದ ಉಂಟು. ಮೊಬೈಲ್ ಎಲ್ಲ ಇಲ್ಲಿ ನೋಡು, ಇಲ್ಲಿ ಫೋಟೋ ನೋಡು. ಮೊಬೈಲ್ ಅವರು ಮಧ್ವಾಚಾರ್ಯನ ಬ್ಯಾಕ್ ಸೈಡ್ ಇಂದ ನೋಡ್ತಾ ಇದ್ದಾರೆ. ಪಾಪ ನೋಡ್ಲಿ ನೋಡ್ಲಿ ಚೆನ್ನಾಗಿದ್ದಾರಾ ಹುಡುಗ ಚಂದ ಉಂಟು. ಅವರವರು ಎಲ್ಲೋ ಕಲರ್ ಡ್ರೆಸ್ ಚಂದ ಉಂಟು. ಅಲ್ಲ ಡ್ರೆಸ್ ಅಲ್ಲ, ಮುಖ 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 ನೋಡು. ಮುಖ ಚಂದ ಅಷ್ಟು ಇಲ್ಲ, ಇದು ದರ್ಶನ್ ಆಗಿಲ್ಲ. ಪಾಪಯ ಬಾಬಾ ದರ್ಶನ್ ತರಬೇಕು, ದರ್ಶನ್ ತರಬೇಕಲ್ಲ. ಅಲ್ಲ ದರ್ಶನ್ ಆಮೇಲೆ ಕಣ್ಣು ಪುನೀತ್ ತರಂತೆ ಆವಾಗ್ಲೇ ಮಕ್ಕಳ ಆಸೆ ನಾವು ಹೌದು ಸಣ್ಣ ಪ್ರಾಯ ನೆರವೇರಿಸಬೇಕು. ಈಗ ದರ್ಶನ್ನ ಕಣ್ಣು ಪುನೀತ್ನ ನೆತ್ತಿ ಬೇರೆ ಬೇರೆ ಎಲ್ಲ ಬೇರೆ ಬೇರೆ. ನೋಡಿ ನನ್ನ ಮನೆ ಅಂಗಳ ಚಿಕ್ಕದು ಆದ್ರೆ ಮನಸ್ಸು ಮಾತ್ರ ದೊಡ್ಡದು ಅಂತ ಯಾರು ಆಚಾರ್ಯ ಗಣೇಶ್ ಅವರು ಹೇಳ್ತಾ ಇದ್ದಾರೆ. ಮನಸ್ಸು ಮೈಲಾನವರು, ಅವರ ಮನಸ್ಸಲ್ಲೇ AC, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲ ಉಂಟು. ಪುಟ ದೊಡ್ಡ ಮನಸ್ಸಿನವರಾಗ್ಬೋದಾ? ದೊಡ್ಡ ಮನಸ್ಸು. ಅಂಗಳ 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 ಕೂಡ ದೊಡ್ಡದೆ, ಅಂಗಳ ದೊಡ್ಡದು. ಹೌದು. ಮತ್ತೆ ಮತ್ತೆ ನೋಡು ಯಾವ್ದು ದೊಡ್ಡದು ಅಂತ. ಮನೆ ದೊಡ್ಡದು, ಎಲ್ಲ ದೊಡ್ಡದೇ ದೊಡ್ಡ ಎಲ್ಲದ್ದು ಎಲ್ಲ ಹಾಗೆ ಹಾಗೆ. ಟಾಯ್ಲೆಟ್ ಬಾಗಿಲು ಓಪನ್ ಮಾಡಿ ಹಾಕುವಾಗ ಆಟೋಮ್ಯಾಟಿಕ್ ಫ್ಯಾನ್ ರನ್ ಆಗ್ತದೆ, ಗಾಳಿ ಬರ್ತದೆ, ಸೂಪರ್ ಗಾಳಿ ಬರ್ತದೆ, ತೊಂದರೆ ಇಲ್ಲ ತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಲ್ಲ KC ಪರಮೇಶ್ವರ್. ಹಾಗೆ ಬೇಡ, ಫ್ಯಾನೇ ಬೇಕು. ಆಟೋಮ್ಯಾಟಿಕ್ ಸಿಸ್ಟಮ್ ಪುಟ. ಸಿಸ್ಟಮ್ ಬಾಗಿಲು ಓಪನ್ ಮಾಡಿದ ತಕ್ಷಣ ಲೈಟ್ ಉರಿತದೆ, ಬಾಗಿಲು ಬಂದ್ ಮಾಡಿದ ತಕ್ಷಣ ಲೈಟ್. ಮೊನ್ನೆ ಒಂದು ವಿಷಯ ಗೊತ್ತುಂಟಾ ಹೊನ್ನಪ್ಪಣ್ಣ, ನಾನು ಪಂಕಜಕ್ಕ ಇದ್ದಾರಲ್ಲ ನಮ್ಮ ಈ ಕಡೆ ಇಲ್ಲಿ ಮನೆ ಹತ್ರ, ಪಂಕಜಕ್ಕನ ಮಗನಿಗೆ ಒಂದು ಹುಡುಗಿ ಬೇಕು ಅಂತ ಹೇಳಿದ್ರು. ಹಾಗೆ ನಾನು ಹೋದೆ, ಸ್ವಲ್ಪ ಒಂಚೂರು ಮುದ್ದು ಮಗು. ಹಾಗೆ ಮಗ ಬಂದು ಹೇಳ್ತಾ ಇದ್ದಾನೆ, ಅಮ್ಮ ಮತ್ತು ಮಗ ಹೀಗೆ ಕೂತಿದ್ರು. ಹಾಗೆ ಮಗ ಓಡಿ ಬಂದು ಕೂತವ ಹೇಳ್ತಾನೆ, ಅಮ್ಮ 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 ಇವತ್ತೊಂದು ವಿಚಿತ್ರ ಗೊತ್ತುಂಟ ನಿಮ್ಗೆ ಅಂತ. ಎಂತಪ್ಪ, ನಾನು ಇಲ್ಲೇ ಕೂತಿದ್ದೇನೆ, ಎಂತ ವಿಚಿತ್ರ? ನಾನು ನಿನ್ನೆ ರಾತ್ರಿ ಇದು ಸ್ವಚ್ಛ ಮಾಡ್ಲಿಕ್ಕೆ ಟಾಯ್ಲೆಟ್ಗೆ ಹೋದೆ ಅಮ್ಮ. ಎಂತ ಸಿಸ್ಟಮ್ ಅನ್ನ, ನಾನು ಟಾಯ್ಲೆಟ್ ಇದು ಬಾಗಿಲು ತೆಗೆಯುವಾಗ ಲೈಟ್ ಆನ್ ಆಗ್ತದೆ, ಬಾಗಿಲು ಹಾಕಿದಷ್ಟು ಲೈಟ್ ಆಫ್ ಆಗ್ತದೆ, ನಾನು ಸ್ವಿಚ್ ಮುಟ್ಲೇ ಇಲ್ಲ. ಎಂತ ನಾನೇ 3-4 ಸಲ ಸುಸ್ಸು ಮಾಡ್ಲಿಕ್ಕೆ ಹೋದೆ, ಪ್ರತಿ ಸಲ ಬಾಗಿಲು ತೆಗೆಯುವಾಗ ಲೈಟ್ ಆನ್, ಬಾಗಿಲು ಹಾಕುವಾಗ ಲೈಟ್ ಆಫ್ ಆಗ್ತದೆ ಅಂತ. ಇದು ಕೇಳಿ ಉಂಟಲ್ಲ ಅವನ ಅಮ್ಮ ಅವ್ನು ಹಿಡ್ಕೊಂಡು ಪಟ 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 ಬಡಿದ್ರು ಪಂಕಜಕ್ಕ. ಎಂತ ಎಂತ ಮಾರ್ರೆ ಅಂತ ಹೇಳಿದ್ರು. ನಾನು 3 ಕಾಸಿನವ ಬೆಳಿಗ್ಗೆ ಎದ್ದು ಫ್ರಿಡ್ಜ್ ನಾದುತ್ತಾ ಇದೆ ಎಂತ ಅಂತ ನಾನು ನೋಡುದಂತೆ. ಫ್ರಿಡ್ಜಿಗೆ ಮಾಡಿದ್ದು ಅವ ರಾತ್ರಿ 4 ಸಲ ಎದ್ದು ಫ್ರಿಡ್ಜ್ ಇದ್ದು ಬಾಗಿಲು ತೆಗೆದು ಆರಾಮ ಮೂತ್ರ ಮಾಡಿ ಬಾಗಿಲು ಹಾಕಿ ಬರ್ತಾ ಇದ್ದಾರೆ. ಪುನಃ ಖುಷಿ ಆಯ್ತು ಪುನಃ ಅದಕ್ಕೆ. ಇದು ಒಳ್ಳೆ ಸಿಸ್ಟಮ್. ಮತ್ತೆ AC ಬೇರೆ ಉಂಟು, ತಂಪು ಆಯ್ತು. ಹಾಗೆ ಗಮ್ಮತ್ತು ಗಮ್ಮತ್ತೇ ಗಮ್ಮತ್ತು. ಸುಮಂಗಲ ರಾವ್ ಬಾದಾಮಿಯಲ್ಲಿ ಬಿಸಿಲು ಭಾರಿ ಇದೆ ಬ್ರದರ್ ಅಂತ ಹೇಳ್ತಾ ಇದ್ದಾರೆ. ಅವು ಏನು ಮುಕುಂಡೆ ಅಂತ ಕೂಲ್ ಬಾಯ್ ರಾಜೇಶ್ ಅವರು ಕೇಳ್ತಿದ್ದಾರೆ. ರಾಜೇಶ್ ಅಣ್ಣ ನಮಸ್ಕಾರ. ನೋಡಿ ನಮ್ಮ ಹುಡುಗಿ ಬಹಳ ಚಿಕ್ಕ ಹುಡುಗಿಗೆ ನಾವಿವತ್ತು ಹುಡುಗ ವರಾನ್ವೇಷಣೆಯನ್ನ ಮಾಡ್ತಾ ಇದ್ರೆ, ಚಿಕ್ಕ ಹುಡುಗಿಯಲ್ಲ ಪ್ರಾಯ 42 ವರ್ಷದ ಚಿಕ್ಕ ಹುಡುಗಿಗೆ 24 ವರ್ಷದ ಸುಂದರನು, ಸುಗುಮನು, ಕೋಮಲನು, ಸುಶೀಲನು, ಗುಣಶೀಲನು ಆಗಿರುವಂತಹ 24 ವರ್ಷದ ವರ ಬೇಕಾಗಿದ್ದಾನೆ. ಎಸ್, ಕೂದಲು ಇರ್ಬೇಕಂತೆ. ಮತ್ತೆ ಆಮೇಲೆ ಅಭಿಷೇಕ್ ನಾಯಕ್ ಅವರು ಹಾಯ್ ಅಂತ ಹೇಳ್ತಾ ಇದ್ರೆ. ನೋಡ ಮತ್ತೆ ಯಾರೆಲ್ಲ ಫೋಟೋ ಕಳಿಸಿದ್ದಾರೆ. ಇನ್ನೊಂದು ಫೋಟೋ ನನ್ನ ಹತ್ರ ಸಾವಿರಾರು ಹುಡುಗರು ಇವತ್ತು ಮದುವೆ ಫಿಕ್ಸ್ ಮಾಡಿ. ಮೂಲ ಸ್ಥಾನ ಕೇರಳನ, ಅದೇ ಹೇಗೆ ಗೊತ್ತಾಯ್ತು ನಮಗೆ? ಅದು ಇದ್ರಲ್ಲಿ ಗೊತ್ತಾಯ್ತು. ನಾವು ತುಂಬಾ ವರ್ಷ ಆಯ್ತು ನಾವು. ಮತ್ತೆ ನಾವೀಗ ಈ ಪೊದು ಹುಡುಕಿಕೊಂಡು ಊರೂರು ತಿರುಗುದ್ರಿಂದ ಮೂಲ ಸ್ಥಾನ ಯಾವ್ದು ಅಂತ ಹೇಳಲಿಕ್ಕೆ ಈಗ ಇದು ಮೂಲ ಸ್ಥಾನ ಇಲ್ಲೇ ಮೂಲ ಸ್ಥಾನ. ಇನ್ನೊಂದು ಹುಡುಗನ ಫೋಟೋ ಉಂಟು ನೋಡಿ. ಇವರು ಬಾಹುಬಲಿಯಲ್ಲೆಲ್ಲ ಹೊನ್ನಪ್ಪಣ್ಣ, ಇವರು ಬಾಹುಬಲಿಯಲ್ಲೆಲ್ಲ ಆಕ್ಟ್ ಮಾಡಿದ್ದಾರೆ, ಕಟ್ಟಪ್ಪನ ಪಾತ್ರ ಮಾಡಿದವರು ಇವರು. ನೋಡಿ ಹೇಗಿದ್ದಾರೆ ಅಂತ ನೋಡಿ. ತೋರಿಸಿ ಬಾಹುಬಲಿ ಪುಟ. ಓಹೋ ಚೆನ್ನಾಗಿದೆ ಕಟ್ಟಪ್ಪ ಪುಟ. ನೋಡಂತೆ ನನ್ನನ್ನು ಎದುರಿಸಬೇಡ, ನೋಡು ಕಟಪಟ ಬಾರಿ ಬಾಗಿ ನೋಡ್ಬಿಟ್ಟ. ಬಾಹುಬಲಿಯನ್ನ ಕೊಡ್ತೀನಿ ರಾಯ್ ನೋಡ್ಬಿಟ್ಟ. ಕಟ್ಟಪ್ಪ ನಿತೆ ಆ ಬೆಚ್ಚೋಡು ಮೊಬೈಲ್ ನೋಡಿ ಲಾಲಿಪಾಪ್ ಅಲ್ಲಿ ಹೊಡೆದು ಮತ್ತೆ ನಮ್ಮ ಯಾರಿಗೆ ಹೊಡೆದ್ ಬಿಟ್ಟ ಅದ
ಅಜಿತ್ ಮಾಮನಿಗೆ. ಅದೊಂದು ಖುಷಿ ಬೇರೆ ಅವರಿಗೆ. ಅಜಿತ್ ಮಾಮ ಇಲ್ಲೇ ಇದ್ದವರು ಮೊದಲು. ಹೌದಾ? ಅವತ್ತಿಗಳ ಪೆಟ್ಟು ತಿಂದು ಹೋದವರು ಮಡಿಕೇರಿಯಲ್ಲಿ ವಿರಾಜಪೇಟೆಗೆ. ಅಯ್ಯೋ. ಹಾಗೆ ಬರಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಬರಿ ಬರಿ ಹುಡುಗಿತ್ತು ನಿಮ್ಮ ಬರಿ ಯಾವುದು? ನಾನು ಹೇಳ್ತೇನೆ. ಹೇಳು ಬಿಟ್ಟ. ಗೋಡೆದ ಬರಿ. ಆ ಬರಿ ಅಲ್ಲ, ಆ ಬರಿ ಅಲ್ಲ, ಬೇರೆ ಬರಿ, ಬೇರೆ ಬರಿ. ಯಾವ್ದು ಹೇಳು? ಗೋಡೆದ ಬರಿ. ಗೋಡೆದ ಬರಿ ಅಲ್ಲ, ಗೋಡೆದ ಬರಿ ನೀನು ಆಟ ಆಡುದು. ಬೇರೆ ಬೇರೆ ಅದಲ್ಲ, ಇದು ಬೇರೆ ಬರಿ. ಸುಜಾತ ಬರಿಯಿಂದ ಬಂದ್ಪಾಲ. ಅಯ್ಯೋ ಮೂತ್ರ ಐಸ್ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಗಿರ್ಬೋದು, ಆಗಿರ್ಬೋದು. ಬೆಳಿಗ್ಗೆ ನಾದುಂಡು ಹಾಗಾದ್ರೆ ತಂದೆಯ ವಯಸ್ಸು ಎಷ್ಟು ಸ್ವಲ್ಪ ಕೇಳಿ ಅಂತ ಹೇಳ್ತಿದ್ರು. ಅದೇ ನಿಮ್ಮ ವಯಸ್ಸು ಎಷ್ಟಾಯ್ತು? ಈಗ ಮಗಳಿಗೆ 42 ಆಯ್ತು ಅಂತ ಹೇಳಿದ್ರಿ ನೀವು, ಚಿಕ್ಕ ಪ್ರಾಯ. ನಿಮ್ಗೆ ಕೂಡ ನಮ್ದು ಅವಳಿಂದ ಸ್ವಲ್ಪ 2 ವರ್ಷ ದೊಡ್ಡವರ ಅಷ್ಟೇ ಅಲ್ಲ? 44 ಮಗಳಿಗೆ. ಭಾರಿ ಮಗಳಿಗೆ ಭಾರಿ ಫ್ಯಾಮಿಲಿ ಮಾತ್ರ. ಹೌದು. ನಮಸ್ತೆ ಅಣ್ಣ, ಎಲ್ಲರಿಗೂ ಕೂಡ ನಮಸ್ತೆ ಹೇಳ್ತೇನೆ. ಸುನೀತಾ ಕಾವಲಕಟ್ಟೆಯವರು. ಬನ್ನಿ, ಬೇರೆ ಯಾರಾದ್ರೂ ನೋಡ್ತೇನೆ, ಫೋಟೋಸ್ ಯಾವ್ದಾದ್ರು ಬಂದಿದೆ ಅಂತ ನೋಡ್ತೇನೆ. ಇದನ್ನು ಎಲ್ಲ ಖಾಲಿ ಮಾಡಿದ್ದೆ ನೀನು? ಮತ್ತೆ ರಾಜಮಾಮ ಮೊನ್ನೆ ತಂದದ್ದು? ರಾಜಮಾಮ ತಂದದ್ದು ಮೊನ್ನೆ. ನೋಡಿ, ಇನ್ನೊಂದು ಸುರದ್ರೂಪಿ ಹುಡುಗನ ಫೋಟೋ. ಇವರ ಹತ್ರ ಹಾಲಿದ್ದೆಲ್ಲ ತುಂಬಾ ಡಿಪೋ ವ್ಯಾಪಾರಗಳೆಲ್ಲ ಇದೆ. ಒಳ್ಳೆ ಇವಾಗ ಹಾಲಿನ ನಿಮಗೆ ಬೆಳಿಗ್ಗೆ ಎದ್ದೇಳುದು, ಊಟ ಮಾಡುದು, ಮಲಗ, ಅದರ ಜೊತೆ ಹಾಲು ಕೂಡ ಕುಡಿದ್ರೆ ಬಾರಿ ಒಳ್ಳೆ. ನೋಡಿ ಎಷ್ಟು ಚಂದದ ನಿಪುಣ್ ಪೂಜಾರಿ ಅಂತ. ನಿಪುಣ್ ಪೂಜಾರಿ ಅಂತ. ಹೌದು, ಭಾರಿ ನಿಪುಣ ಅಂತ ಹೇಳಿದ್ರೆ ನೀವು ಮೊದಲು ಇವರು ಯಾವಾಗ ಒಂದು 400-500 ವರ್ಷಗಳ ಹಿಂದೆ ಇವರು ನಮ್ಮ ಮುನಿಗಳ ಜೊತೆಗೆ ಕಲಿತಾರೆ. ಅವಾಗಲೇ ಅವರಿಗೆ ಮುನಿಗಳಿಟ್ಟ ಹೆಸರು ನಿಪುಣ ಪೂಜಾರಿ. ಅಂದ್ರೆ ಅವರಷ್ಟು ನಿಪುಣರು ಎಲ್ಲಾ ಕೆಲಸಗಳಲ್ಲಿ, ಚಾಚೂತ ಬಹಳ ನಿಪುಣರಾಗಿದ್ದು ಅವರಿಗೆ ನಿಪುಣ ಪೂಜಾರಿ ಅಂತ ಹೆಸರು ಅವರಿಟ್ಟದ್ದು ಮುನಿಗಳು. ಗೊತ್ತಾಗ್ತಾ ನೋಡಿ, ಯುವಕ ಮುನಿಗಳು ಕೊಟ್ಟದವರಿಗೆ ವರ. ಅವ್ರಿಗೆ ಏಜ್ ಆಗುದಿಲ್ಲ ಯಾವತ್ತೂ. ಪುಟ ಪುಟ ಚುಮ್ಮಿ ನೋಡ್ಬಿಟ್ಟ, ಎಲ್ಲ ಹಸಿರು ಹಸಿರಾಗಿ ನೋಡಂತೆ. ಭಾರಿ ಶೋಕುಂಡು. ಲೀಟರ್ ಹಾಲು ಕೊಡ್ತಾರೆ ಅವರು. ಚಂದ್ರ ನೋಡಂತೆ ಡ್ಯಾಡಿ, ಚಂದ್ರ 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 ಚಂದ ಉಂಟು. ಮುಖ ನೋಡು, ಚಂದ್ರ ಮತ್ತೆ ನೋಡ್ಬೋದು. ಕುದಲ ದರ್ಶನ್ ತರ ಉಂಟು. ಕಣ್ಣು ಪುನೀತ್ ತರ ಇಲ್ಲ. ಕಣ್ಣು ಪುನೀತ್ ತರ ಇಲ್ಲ. ನಂಗ ಪುನೀತ್ ಮಾಮನ ಕಣ್ಣು ಬೇಕು, ಹಾಗೆ ಬೇಕು. ನಮ್ಮಲ್ಲಿ ತುಂಬಾ ಉಂಟು. ನನಗೆ ತುಂಬಾ ಅಯ್ಯೋ ಎಷ್ಟು ಟೈಮ್ ಆಯ್ತು ನನಗೆ. ಸಣ್ಣ ಪ್ರಾಯ ಒಮ್ಮೆ ನೋಡಿ, ಆಶೀರ್ವಾದವೇ ಉಡುಗೊರೆ. ಮದುವೆ ಸೆಟ್ ಆದ್ರೆ ಹೇಗೆ ಆಶೀರ್ವಾದವೇ ಉಡುಗೊರೆ ಅಲ್ಲ, ಉಡುಗೊರೆ ಆಶೀರ್ವಾದವ. ಅದು ನೋಡು ಸರ್, ಆ ಟೈಮಿಗೆ ಯಾವಾಗ ಹೇಗೆಲ್ಲ ಬರುತ್ತೆ ಅಂತ ಗೊತ್ತಾಗಲ್ಲ. ಫಸ್ಟ್ ಹುಡುಗ ಸೆಟ್ ಆಗ್ಲಿ ನಮಗೆ ಒಮ್ಮೆ. ಹೌದು. ಈಗ ಮತ್ತೆ ನಾನು 101 ರೂಪಾಯಿಯ ಕವರನ್ನ ಕೊರಪೆ ಅಂತ ಸೋಯಬ್ ಇಸ್ಮಾಯಿಲ್ ದಂಗರಾಜ್ ಅವರು ಸೂರತ್ ಇಂದ ಹೇಳ್ತಾ ಇದ್ದಾರೆ. ಅದನ್ನು ಸ್ವೀಕರಿಸುವ. ಹೌದು, ಈಗ ಪಾಪ ಈಗ ಅವರು ಅದು ಕೊಡ್ತೇನೆ ಅಂತ ಹೇಳಿದ್ರಿಂದ ಆಶೀರ್ವಾದ ಉಡುಗೊರೆ ಬೇಡ, ಕೊಡುವರು ಕೊಡ್ಲಿ ಸರ್. ಅಂದ್ರೆ ಮುಖ ನೋಡಾಗ ಅವಳು ಒಳ್ಳೆ ಗುಣ ನಡತೆ ಇರುವಂತಹ ಹುಡುಗಿ ಅಲ್ವಾ? ಅವಳು ಖಾಲಿ ಇಟ್ರೆ ಸಾಕು, ಒಂದು ಅದೃಷ್ಟ ದೇವತೆಯ ತರ. ಕಾರದಿಂದ ಪೋಂಡು. ಇನ್ನೊಂದು ಹುಡುಗನ ಫೋಟೋ. ಇವರು ಇವರಿಗೆ ಸ್ವಂತ ಹೋಟೆಲ್ ಇದೆ ಆರ್ಲಪದಲ್ಲಿ. ಮತ್ತೆ ಬೇಕಾದಷ್ಟು ತಿನ್ಬಹುದು. ಅಯ್ಯೋ, ಒಂದೊಂದು ಗೋಳಿ ಮಾಡ್ತಾರೆ. ಹೋಟೆಲ್ ಮಾಮ ಬಂದಿದ್ದಾರೆ. ಒಳ್ಳೆ ಹುಡುಗ, ಸುಂದರನು, ಸುಮುಗನು, ಸುರದ್ರೂಪಿಯು, ಗುಣಶೀಲನು, ಸಕಲ ಗುಣ ಸಂಪನ್ನನು. ಗೋಳಿ ಬಜೆ ಅಂದ್ರೆ ಅವರು ಮಾಡುತ್ತಾರೆ. ಗೋಳಿ ಬಜೆ ನಂದಕುಮಾರ್ ನೋಡಿ. ದರ್ಶನ್ ತರ ನೋಡ್ಬಿಟ್ಟ, ಎಂತ ಪರ್ಸನಾಲಿಟಿ ನೋಡ್ಬಿಟ್ಟ. ಇದು ನಮ್ಮ ನಂದ ಮಾಮ. ಅವರು ನಂಗೆ ಅಲ್ಲಿಗೆ ಹೋಗಾಗ ತ್ರಿವೇಣಿ ತಿಂಡಿ ಕೊಟ್ಟಿದ್ದಾರೆ. ತ್ರಿವೇಣಿ ತಿಂಡಿ ಕೊಟ್ಟಿದ್ದಾರೆ. ಸಂಘ ಮಂದಿ ಪಂಡ ಪೋಡಿ ಬಕ್ಕ ಗೋಳಿ ಬಜೆ
ಇಲ್ಲ ತ್ರಿವೇಣಿ ತಿಂಡಿ ಕೊಟ್ಟಿದ್ದಾರೆ ತ್ರಿವೇಣಿ ತಿಂಡಿ ಅಂದ್ರೆ ಅದು? ಅದೊಂದು ಅವಳಿಗೆಲ್ಲ ತಿಂಡಿ ನೆನಪಿರ್ತದೆ ಕೊಟ್ಟಿದ್ದಾರೆ ಅವರು ನನಗೆ ನೆನಪಿರುದಲ್ಲ ಅವಳಿಗೆಲ್ಲ ನೆನಪಿರ್ತದೆ ಅದು ನಂಗೆ ಗೊತ್ತು ಅಲ್ಲ ಪಪ್ಪ ಹೌದು ಹೌದು ನನಗೆ ಮಾತ್ರ ಆ ತಿಂಡಿ ಹೆಸರು ಏನು ಅಂತ ಗೊತ್ತಿಲ್ಲ ಪಪ್ಪ ತ್ರಿವೇಣಿ ತಿಂಡಿ ಅದು ತ್ರಿವೇಣಿ ತಿಂಡಿ ಅಂತೆ ನನಗೆ ಅದ್ರ ಇಲ್ಲ ಈ ತ್ರಿವೇಣಿ ಮಕ್ಕಳು ತಿಂಡಿ ಒಂದು ಉಂಟು ಸಣ್ಣ ಪ್ರಾಯ ಅಲ್ಲ ಅವ್ರಿಗೆಲ್ಲ ನೆನಪಿರ್ತದೆ ನಮಗೆ ಅದೇ ಅಲ್ಲ ಅವ್ರಿಗೆ ಇನ್ನೂ ಮದುವೆ ಆಗ್ಲಿಲ್ಲ ಯಾರಿಗೆ ಇವರಿಗೆ ಅಲ್ಲಲ್ಲ ಇವಳಿಗೆ ಸಣ್ಣ ಪ್ರಾಯ ಅಲ್ಲ ಅವ್ರಿಗೆ ಮದುವೆ ಆಗ್ಲಿಲ್ಲ ಇವರು ಇಷ್ಟ ಆದ್ರೆ ನೋಡ್ಬೋದು ಒಂದು ಕೈ, ಯಾಕಂದ್ರೆ ಡೈಲಿ ತ್ರಿವೇಣಿ ಪುಟ ತ್ರಿವೇಣಿ ಪುಟ ರೌಂಡ್ ರೌಂಡ್ ಗೋಲಿ ಬಜೆ ಉಂಟು ಅದು ನನ್ನ ಮಾಮ ನಂಗೆ ಪರಿಚಯ ಉಂಟು ಅಯ್ಯೋ, ಅದು ಬೇಡ ಅಂತ ಬೇಡ. ಅವರನ್ನು ಗೋಲಿ ಬಜೆಕ್ಕೆ ಸೀಮಿತ ಮಾಡಿ ಇಟ್ಟಿದ್ದಾರಲ್ಲ ಅವಳು ಇಲ್ಲ ಇನ್ನೊಂದು ಹುಡುಗ ಉಂಟು. ಅಲ್ಲಿಗೆ ನಾವು ಜಾಸ್ತಿ ಹೋಗುವಾಗ ಪಪ್ಪ ನಂಗೆ ತ್ರಿವೇಣಿ ತಿಂಡಿ ತೆಗೆದು ಕೊಡುದು ಮದುಮಗಳಿಗೆ ಸೀರೆ ಉಡಿಸಿ ಜಡೆಗೆ ಮಲ್ಲಿಗೆ ಇಟ್ಟಿದ್ರೆ ಮದುಮಗಳು ಇನ್ನೂ ಚಂದ ಕಾಣ್ತಾ ಇದ್ಲು ಅಲ್ವೇ ಅಂತ. ಅದು ಹುಡುಗ ಈಗ ಹುಡುಗ ಮದುವೆಗೆ ಇಷ್ಟ ಆದ್ರೆ ನಾಳ್ದು ನಾನು ಹುಡುಗನನ್ನ ಕರ್ಕೊಂಡು ಬರುವಾಗ ನೀವು ವ್ಯವಸ್ಥೆ ಎಲ್ಲ ಮಾಡ್ತೀವಿ ಹೌದು ಅದೊಂದು ವ್ಯವಸ್ಥೆ ವ್ಯವಸ್ಥೆ ಖಂಡಿತ ಖಂಡಿತ ಇವತ್ತಂದ್ರೆ ನಾವು ವರಾನುವೇಷನ್ ಅಲ್ವಾ ನೋಡಿ ನನ್ನ ಹತ್ರ ಇನ್ನೊಂದು ಹುಡುಗ ಇದ್ದಾರೆ. ಇವರು ದರ್ಶನ್ ತರದ ಮೈಮಾಟ ಎಲ್ಲಾನು ಒಳ್ಳೆ ಹೀರೋ ತರನೇ ಇದ್ದಾರೆ ನೋಡಿ. ಇವರು ಆಗ್ಬೋದ ಅಂತ ಕೇಳಿ ಚೆನ್ನಾಗಿದ್ದಾರೆ. ಸೂಪರ್ ಸೂಪರ್ ಪುಟ ಪುಟ ಹೊಟ್ಟೆ ಪುಟ 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 ಇಲ್ಲಿ ಒಂದು ನಾವು ಕೂಡ ಇವಾಗ ನೋಡಿದ್ದು ಕರೆಕ್ಟ್ ಆಗಿ 6 ಪ್ಯಾಕ್ 6 ಪಾಪ ಅವನನ್ನು ಕಳಿಸಿ ಅವರು ಎಂತ ಕೇಳಬಾರ್ದು ಡಬಲ್ ಬಾಜಿ ತೋರಿಸುದವರು ಬಹುಶಃ ಆಯ್ತು ಅವ್ರನ್ನೆಲ್ಲ ಅಲ್ಲಲ್ಲ ಇವ್ರು ದರ್ಶನ್ ತರ ಬೇಕು ಸುದೀಪ್ ತರ ಬೇಕು ಅಂತ ಹೇಳ್ತಾರಲ್ಲ ಅವರೆಲ್ಲ ಅಂಗಿ ಹಾಕಿದ್ರೆ ನೋಡ್ಲಿಲ್ಲ ಇವಳು ಹಂಗೆ ಹೇಳ್ತಾರೆ. ಈಗ 6 ಪ್ಯಾಕ್ ಇವರಿಗೆ 6 ಪ್ಯಾಕ್ ಅಲ್ಲ, ಇವ್ರು ಸ್ವಲ್ಪ ಇನ್ನೂ ಡಿಫ್ರೆಂಟ್. ಇವರಿಗೆ 8 ಪ್ಯಾಕ್ ಇದೆ ಮಾತ್ರ ಕುರ್ದಿ ಹಾಗೆ 8 ಪ್ಯಾಕ್ ಇರುವಂತವ್ರು ಬೇಕಾದ್ರೆ ನಾವು ಮಾತಾಡಿ ನೋಡ್ಬೋದು. ನೋಡುವ ಇನ್ನು ಯಾರಾದ್ರೂ ನೋಡಿ ನಿಮ್ಮ ವಾರರು ಯಾರಾದ್ರೂ ಇದ್ರೆ ಕಂಡೀಷನ್ ಎಲ್ಲ ಗೊತ್ತಾಯ್ತು ಅವಾಗಿಂದ ಎಲ್ಲ ಹೇಳ್ತಾ ಇದ್ದಾರೆ. ಉದ್ದ ಕೂದಲಿನ ಗಿಡ್ಡ ಜಡೆ ಅವು ಪೊಂಡದ ಒಳ್ಳೆ ಚಂದ ಕೂದಲಿರುವಂತಹ, ಮನೆ ಮುಂದೆ ದೊಡ್ಡ ಅಂಗಳ ಇರುವಂತಹ, ಮತ್ತೆ ಅಟ್ಟ ಇರುವಂತಹ, ಅಟ್ಟ ಬಜ್ಜೆ ನುಂಗಿಲಿಸ್ಲಿಕ್ಕೆ ಅಟ್ಟ ಇರುವಂತಹ, ಮತ್ತೆ ಟಾಯ್ಲೆಟ್ ಅಲ್ಲಿ ಎಂತ ಹೇಳಿದ್ರೆ ಟಾಯ್ಲೆಟ್ ಅಲ್ಲೇ ಫ್ಯಾನ್ ಎಸಿ ಇರುವಂತಹ ಮನೆಯ ಸುಂದರ ಸುರದ್ರೂಪಿ ಹುಡುಗ. ನೀರು ಬೇಡ ಅದರಲ್ಲಿ ಹುಡುಗ ಬೇಕಾಗಿದ್ದಾರೆ. ಚಿಕ್ಕ ಹುಡುಗಿ ಚಿಕ್ಕವಳಲ್ಲ, ಚಿಕ್ಕವಳು ಸಣ್ಣವಳು, ಪ್ರಾಯ 42 ವರ್ಷದ ಹುಡುಗಿಗೆ ಒಂದು ಹುಡುಗ ಬೇಕಾಗಿದ್ದಾರೆ. ದಯವಿಟ್ಟು ನಿಮ್ಮ ಬಯೋಡೇಟಾವನ್ನ ಕಳಿಸಿಕೊಡಿ. ಇವತ್ತೊಂದು ಮದುವೆ ಮಾಡಿಸಿ ಬಿಡುವುದೇ ನಾನು ಅಲ್ಲ. ಎಸ್ ಸರ್. ಶ್ಯಾಮ್ ಪ್ರಸಾದ್ ಅನ್ನ ನಿಮ್ಗೆ ಮದುವೆ ಆಗಿದಾ? ವೀಣಾ ಎಸ್ ಭಟ್ರು ಅವಾಗ ಹೇಳಿದ್ರು ಒಂದು ಹುಡುಗನ್ನ ತೋರಿಸ್ತೇನೆ ಅಂತ ಹೇಳಿ. ನೋಡಿ ಮಧುವಾಚಾರ್ಯ ಬಂದ್ರು ನೋಡಿ. ನಾನು ಈಗಾಗಲೇ ನಿಮ್ಮ ವಿಶಾಲವಾದ ಹೃದಯ, ನಿಮ್ಮ ಹೃದಯ ಅರಮನೆ ಇದೆ ಅಂತ ನಾನು ತೋರಿಸ್ತಾ ಇದ್ದೆ. ಪಾಪ ಅವರು ಕೂಡ ಅವ್ರಿಗೆ ಹೇಳಿದ್ದೆ ನಾನು, ನಮ್ಮ ಸ್ವಯಂವರದಲ್ಲಿ ನಾವು ನಿಮ್ಮ ಮುಂದೆ ಪಾರದರ್ಶಕವಾಗಿ ಇವತ್ತು ಹುಡುಗನ ಆಯ್ಕೆ ನಿಮ್ದು ಅದು ಕೆಲಸ ನಮ್ಗೆ ಖುಷಿ ಆಗೋದು. ಅದು ಅಂದ್ರೆ ನೀವು ಏನಿದ್ರು ಓಪನ್ ಆಗಿ ಅದು ನಮ್ಗೆ ಖುಷಿ ಆಗೋದು. ಅದಕ್ಕೆ ನಾವು ನಿಮ್ಮ ಹತ್ರನೇ ಇಲ್ಲ, ನಮ್ಮ ಕೆಲಸ ತುಂಬಾ ಜನರಿಗೆ ಇಷ್ಟ ಸರ್. ತುಂಬಾ ಜನ ನನಗೆ ಫೋನ್ ಮಾಡ್ತಾರೆ, ಅರವಿಂದ್ ಅನ್ನ ನಾವು ಡೈಲಿ ನಿಮ್ಮದು ನೋಡ್ತೇವೆ ಅಂತ. ತುಂಬಾ ಜನ ಎಲ್ಲೆಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ, ಅರವಿಂದ್ ಅನ್ನ ಒಂದು ದಿನ ನಾವು ನಿಮ್ಮದು ನೋಡದೆ ಮಲಗುದೇ ಇಲ್ಲ. ಅಂದ್ರೆ ಕೆಲಸ 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 ನೋಡ್ತಾರೆ ಅಂತ ಹೇಳಿ. ಆಮೇಲೆ ಮೊನ್ನೆ ಒಬ್ರು ಹೆಂಗಸು ಫೋನ್ ಮಾಡಿದ್ರು ನನಗೆ. ಹೌದು, ಬೆಂಗಳೂರಿಂದ ಲೇಡೀಸ್ ಪಂಜು ಫೋನ್ ಮಾಡಿದ್ರು. ಅರವಿಂದ್ ಅನ್ನೇ ಮಾತಾಡ್ತಿರೋದು, ಅರವಿಂದ್ ಅನ್ನ ನಿಮ್ದೊಂದು ಎಷ್ಟು ಚಂದ ಮಾರ್ರೆ ಅಂತ ಕೇಳಿದೆ. ಎಂತ ಅಲ್ಲ, ನೀವು ಕೆಲಸ ಎಷ್ಟು ಚಂದ ನಿಮ್ದು ಕೆಲಸ ಅಂತ. ನಾನು ಪ್ರತಿದಿನ ನೋಡ್ತೇನೆ ಅಂತ. ನಾನು ನೋಡುದಲ್ಲದೆ ನನ್ನ ಫ್ರೆಂಡ್ಸ್, ನಮ್ದು ಮಹಿಳಾ ಮಂಡಲ ಉಂಟು, ಎಲ್ಲರಿಗೂ ನಿಮ್ದು ತೋರಿಸ್ತೇನೆ ಅಂತ. ಮೊಬೈಲ್ ಅಲ್ಲಿ ಬರ್ತದಲ್ಲ ನಿಮ್ದು, ನಿಮ್ಮ ಕೆಲಸಗಳ ಬಗ್ಗೆ ನೀವು ಮೊಬೈಲ್ ಅಲ್ಲಿ ಹಾಕಿರ್ತಾರಲ್ಲ ಅಂತ. ಓಕೆ, ಸೌಜನ್ಯ ಉಂಟಾದ ರಗಾಳ ಇಜ್ಜತಿ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದಾದ್ರೆ ರಗಾಳ ಇಲ್ಲ ಅಲ್ಲ. ಎಂಕ್ ಪ್ರಾಯ ಆತಿಜ ಅರವಿಂದನ್ನ ಪಾಪಯ. ಮಮತಾ KR ಅವರು ಮಡಿಕೇರಿಯಿಂದ ನೋಡ್ತಾ ಇದ್ದಾರೆ ಕಾರ್ಯಕ್ರಮ. ಹೌದು, ಮಡಿಕೇರಿಯಿಂದ ಈಗಾಗಲೇ ಅಜಿತ್ ಪೂಜಾರಿ ಅನ್ನೋರೊಬ್ರು ಫೋಟೋ ಕಳಿಸಿಕೊಟ್ಟಿದ್ರು. ಬಟ್ ನಮ್ಮ ಹುಡುಗಿ ಅವರನ್ನ ರಿಜೆಕ್ಟ್ ಮಾಡಿದರೆ ಬ್ಯಾಡ್ ಲಕ್. ಹೌದು ಹೌದು ಹೌದು. ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಸ್ವತಂತ್ರ ಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಸ್ವತಂತ್ರ ಕುಮಾರ್ ಅವರೇ ಚೆನ್ನಾಗಿದ್ಯಂತೆ. ನಾನು ಚಂದ ಅಲ್ಲ.
ನಗು ನೋಡಿ ಬಿದ್ದು ಹೋಗದ ಜನರೇ ಇಲ್ಲ ಅಂತ ಹೇಳ್ಬೋದು. ಹೌದು, ಕಾಳುಗುಣ ಒಳ್ಳೇದು. ಹೌದೌದು. ಶರ್ಮಿಳಾ ಅವರು ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ. ಹೇಳಿ ಶರ್ಮಿಳಾ ಅವರೇ, ನೀವು ನಮ್ಮ ಹುಡುಗಿಯಲ್ಲಿ ಏನು ನೋಡಿ ಸೂಪರ್ ಅಂತ ಹೇಳಿದಿರಿ? ನಗು ನಗು ನೋಡಿ, ನಗು ನೋಡಿರ್ಬೋದು, ಜುಟ್ಟು ಜಡೆ ಉಂಟು, ನಗುವಾಗ ಆ ಒಂದು ಹಲ್ಲಿನ ಚಂದ, ದಾಳಿಂಬೆಯ ನಗಮ್ಮ ಚಂದ 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 ನನ್ನ ಎಂತಿ ಚಂದ. ತುಂಬಾ ಮುದ್ದಾಗಿ ಬೆಳೆಸಿದ್ದ ಹುಡುಗಿ. ಇದು ತಾಯಿ ಮದ್ದು ಎಲ್ಲ ಎಲ್ಲಿಂದ? ಮದ್ದ ನೋಡಿ ಇವಳಿಗೆ ಇಲ್ಲ, ಅವಳು ಅಂದ್ರೆ ನಾವು ಮುದ್ದು ಜಾಸ್ತಿ ಆಯ್ತು, ಮುದ್ದು ಮುದ್ದಿನಿಂದ ಬೆಳೆಸಿದ. ಅದೇ ಕೇಳಿದ್ದು, ಅದೇ ಮುದ್ದು ಸಾರಿ, ಅದು ಜಾಸ್ತಿಯಾಗಿ ಹಾಗೆ ನಮ್ಗೆ ಒಬ್ಳೆ ಮಗಳಲ್ಲ, ಒಬ್ಳೆ ಮತ್ತೊಬ್ಳಿದ್ದಲ್ಲ ಶಿಲ್ಪ, ಸಣ್ಣ ಅವಳು ಸ್ವಲ್ಪ. ಅವಳಿಗೆ ಮದುವೆ ಮತ್ತೆ ಇಲ್ಲ, ಇವಳ್ದ ಆದ ನಂತರ ಅವಳು ಚಿಕ್ಕವಳು, ಇವಳಿಗಿಂತ ಚಿಕ್ಕವಳು, ಇವಳಿಗಿಂತ ಸ್ವಲ್ಪ ಚಿಕ್ಕವಳು. ಇವಳನ್ನ ಕೊಟ್ಟ ಅವಳನ್ನ ಕೊಡುವ ಅಂತ. ಬಜ್ಜಿ ತುಂಬಾ ಉಂಟು, ಬಜ್ಜಿ ತುಂಬಾ ಅಮ್ಮ ಅಲ್ಲೂ ಹೋಗಿದೆ ಅಂತ ರಶ್ಮಿ ಪುತ್ತಿಲ ಅವ್ರು ಹೇಳ್ತಾ ಇದ್ದಾರೆ. ಅಯ್ಯಯ್ಯೋ, ಅದು ಅಲ್ಲೂ ಒದ್ದಲ್ಲ, ಅದು ಒಂದು ದೇವರು ಕೊಟ್ಟ ವರ, ಸ್ಪೆಷಲ್. ಅದು ನೋಡಿ ಬಿದ್ದೋಗದ ಹುಡುಗರಿಲ್ಲ. ಹಾಗೆ ಇವತ್ತು ತುಂಬಾ ಜನರ ನಾವು ಬಯೋಡೇಟಾ ಎಲ್ಲ ತಗೊಂಡ್ವಿ. ಒಂದು ವರಾನ್ವೇಷಣೆಯನ್ನ ಇವತ್ತು ಕಳಿಸಿಕೊಟ್ಟಂತ ಎಲ್ಲರಿಗೂ ಕುಡಿಕೇಶವನ್ನ ಕಳಿಸಿಕೊಟ್ಟಿದ್ರು, ಫೋಟೋ ಕಳಿಸಿಕೊಟ್ಟಿದ್ರು. ಆಮೇಲೆ ಕನಸುಗಾರರು ನವೀನ್ ಬೈಲೂರ್ ಅವರು ಫೋಟೋನ ಕಳಿಸಿಕೊಟ್ಟಿದ್ದಾರೆ. ಅವರ ತಮ್ಮ ಚನಿಲ್ ಬೈಲೂರ್ ಅವರು ಕೂಡ ಫೋಟೋ ಕಳಿಸಿಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಮಧು ಆಚಾರ್ಯ ಅವ್ರದ್ದು ಫೋಟೋ ಕಳಿಸಿಕೊಟ್ಟಿದ್ರು. ಅದರ ಜೊತೆಗೆ ಕಟ್ಟಪ್ಪ ಫೋಟೋ ಕಳಿಸಿಕೊಟ್ಟಿದ್ದಾರೆ. ಕಟ್ಟಪ್ಪ ಒಳ್ಳೆ ಕುಟ್ಟಪ್ಪನಾಗಿ ಆಗಿದ್ದಾರೆ. ಹಾಗೆ ನಮ್ಮ ಸುರೇಶ್ ಅನ್ನ ಚಿಕ್ಕಮಗಳೂರಿನಿಂದ ಕಳಿಸಿಕೊಟ್ಟಿದ್ದಾರೆ. ಆಮೇಲೆ ನಿಪುಣ್ ಪೂಜಾರಿ ಅವರು ಕಳಿಸಿಕೊಟ್ಟಿದ್ರು ನೋಡಿ. ಶಾರುಖ್ ಖಾನ್ ಅವರು ಕಳಿಸಿಕೊಟ್ಟಿದ್ರು. ಅಜಿತ್ ಪೂಜಾರಿ ಅವರು ಕಳಿಸಿಕೊಟ್ಟಿದ್ರು. ರಾಯ್ಸ್ಟನ್ ಪಾಯ್ಸ್ ಕಳಿಸ್ಕೊಟ್ಟಿದ್ರು. ನಂದನ ಬೇಡ ಅಂತೆ, ಅವರು ತ್ರಿವೇಣಿ ಸಂಗಮದಲ್ಲಿ. ನಂದಕುಮಾರ್ ಅವರು ಆಗ್ಲೇ ಬಂದಿದ್ರು ನೋಡಿ, ನನಗೆ ಹೇಳಿದೆಲ್ಲ ಪಾಪ. ನೋಡಿ ನಮ್ಮ ಇವತ್ತಿನ ವರಾನ್ವೇಷಣೆಗೆ ನಂದನ್ ಆಗ್ಲೇ ಫೋಟೋ ಕಳಿಸ್ಕೊಟ್ಟಿದ್ದಾರೆ. ನಂದನ್ ಆಲ್ರೆಡಿ ಎಲ್ಲ ನಿಮ್ಮ ವಿಚಾರ ಡಿಸ್ಕಸ್ ಆಯ್ತು. ಇವತ್ತೇನೋ ನಿಮ್ಮ ಹೋಟೆಲ್ ಹತ್ರ ಬರುವಾಗ ಏನೋ ತಿನ್ಸಿದ್ರಂತೆ, ತ್ರಿವೇಣಿ ತಿಂಡಿಗೆ. ಇದೇ ಲಾಲಿಪಾಪ್ ಅಲ್ಲಿ ಅವತ್ತು ಅಜಿತ್ ಅಣ್ಣನಿಗೆ ಯಾವಾಗ ಶಾಲೆಗೆ ಹೋಗ್ತಿದ್ದ ಸಮಯದಲ್ಲಿ ಲಾಲಿಪಾಪ್ಗೆ ಪ್ರಾಯ ಎಷ್ಟು ಅಲ್ಲ. ನರಸಿಂಹ ನಾಯ್ಕ ಅವರು ಬಂದರೆ, ವೆಂಕಟೇಶ್ ಶೃಂಗೇರಿ ಅವರು ಬಂದಿದ್ದಾರೆ. ನಮಸ್ಕಾರ ಎಲ್ರಿಗೂ ಕೂಡ. ನಾವು ಆಗ್ಲೇ ಬಂದು ಅಂತ ನಂದಣ್ಣ ಹೇಳ್ತಾ ಇದ್ದಾರೆ. ಜಾಸ್ತಿ ನಗಬೇಡಿ, ಅಲ್ಲ ಸೆಟ್ ಉದುರಿದ್ರೆ ಕಷ್ಟ. ಅಮನ್ ಕುಡ್ಲ ಕಾರ್ಯಕ್ರಮ ನೋಡ್ತಾ ಇದಾರೆ. ನಮಸ್ಕಾರ. ಇತ್ತೆ ಬತ್ತೆ ಸದಾನಂದನ್ನ ಮೆಸೇಜ್ ಹಾಕಿದ್ದಾರೆ. ಬಹುಶಃ ಅವರು ಕೂಡ ಒಬ್ಬರು ಇವತ್ತಿನ ವರಾನ್ವೇಷಣೆ ಒಬ್ಬರು ಆಕಾಂಕ್ಷಿ. ಅವರು ಕೂಡ ಬೆಳಿಗ್ಗೆನೆ ಲುಂಗಿ ಅಂಗಿ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ. ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಅದು ಮಾವಿನ ಹಣ್ಣು ಮತ್ತೆ ಅದೊಂದು ಎಂದದು ಉಂಟು. ಒಂದು ಮೊನ್ನೆ ಕಳಿಸಿದ್ರು ಅವರು. ನಮ್ಮ ಹುಡುಗಿ ತುಂಬಾನೇ ಆಕ್ಟಿವ್ ಇರುವವಳು, ಸಣ್ಣ ಪ್ರಾಯದ ಮುಗ್ಧ ಮನಸ್ಸಿನ ಹುಡುಗಿ, ಚಿಕ್ಕವಳು, ತುಂಬಾ ಚಿಕ್ಕವಳು, ಪ್ರಾಯ 42. ಹಾಗೆ ಆ ಹುಡುಗಿಯಲ್ಲಿ ಬಹಳ ಪ್ರತಿಭೆ ಇದೆ. ಡ್ಯಾನ್ಸ್ ಮಾಡ್ತಾಳೆ, ಹಾಡಾಡ್ತಾಳೆ. ಡ್ಯಾನ್ಸ್ ಅಲ್ಲಿ ಕೂಡ ಭರತನಾಟ್ಯ ಬಹಳ ಅದ್ಭುತವಾಗಿ ಮಾಡ್ತಾಳೆ. ಆಮೇಲೆ ಮತ್ತೊಂದು ಕೋಚಿಪುಡಿ ಉಂಟು, ಅದನ್ನು ಲಾಸ್ಟ್ ಪುಡಿ ಮಾಡ್ತಾಳೆ. ಕೋಚಿಪುಡಿ ಕೂಡ ಕೋಚಿಪುಡಿ ಉಂಟು, ಅದ್ರ ಲಾಸ್ಟ್ ಎಲ್ಲ ಪುಡಿ, ಲಾಸ್ಟ್ ಚಾತ ಪುಡಿ, ಲಾಸ್ಟ್ ಚಾತ ಪುಡಿ. ಹಾಗೆ ಈಗ ಕೊನೆಯದಾಗಿ ನಿಮ್ಮ ಮಗಳಿದೊಂದು ಹಾಡು, ಇನ್ನೊಂದು ಹಾಡು. ಒಂದು ಪದ್ಯ ಬಲ್ಲಮ್ಮ, ಒಂದು ಹಾಡು ಎಲ್ಲಿಪುಟ್ಟ ಆಗ್ಬಹುದು. ಒಂದು ನಾಯಿ ಗಟ್ಟಿಯಾಗಿ ಆ ಪದ್ಯ ಅವ್ರ ರಾಗ ಅಲ್ಲಿ ನೀವ್ ಆಡಿ. ನಾನ್ ನಾಯಿ ಹೊಗಳ್ತಾ ಇದ್ದೆ. ಆಡ್ಬಿಟ್ಟ, ಇನ್ನೊಮ್ಮೆ ಆಡ್ಬಿಟ್ಟ. ಇಲ್ಲ, ಇನ್ನೊಂದು ಸಲ ಆಡ್ಬಿಟ್ಟ. ಆಡುದಿಲ್ವಾ? ಪರವಾಗಿಲ್ಲ, ಈಗ 2 ಸಲ
ಬಾರ ಮಗಳ ಮಿಮಿಕ್ರಿ ತುಂಬಾ ಚಂದ ಮಾಡ್ತಾಳೆ ಮಾರ್ರೆ. ಅಲ್ರಿ ನಾಯಿ ಬೊಬ್ಬೆ ಹಾಕಿದಾಗ ಈಗ ಮಾಡಿದ್ದು ಯಾರು? ಅದು ಅಜಿತನ ಕಡದ ಬಾ ಸರ್ಸಕ್ಕೆ ಅದು ನಾನು ಆಡಿದ್ದು. ಪದ್ಯ ಆಡಿದ್ದು ಅದೇ ಆಡಿದ. ನನಗೆ ಅಮ್ಮ ಕಳ್ಸಿದ್ದು ಅಮ್ಮ 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 ಮತ್ತೆ ಇದು ಇದು ಮಗಳು ಅಮ್ಮ ಇದಮ್ಮ ಈ ಅಮ್ಮ ಈ ಜನ ಭಯಂಕರ ಚಾಲು ಮಾರೆ ಮಗನಿಗೆ ಗೊತ್ತಿದ್ದಂತೆ ಕುಡೊಂಜಿ ಮೇಂಟೈನ್ ಮಾಡ್ಬೋದು ನಾನು. ಅಮ್ಮ ಎಲ್ಲೇ ಪುನಃ ಬಿತ್ತು ಹೋಗ್ತಿರಿಗೆ ಒಂದು ಬಾಲದ ತಡೆಗಟ್ಟಿನ ಅಮ್ಮಗೆ ವೆಂಕಟೇಶ್ ಶೃಂಗೇರಿ ಅವರು ನಮಸ್ಕಾರ. ನಂದನ್ನ ಸಣ್ಣ ಪ್ರಾಯ 90ರ ಸಮೀಪ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. 90ರ ಸಮೀಪ ಏನು ತುಂಬಾ ಇದೇನು ಅಲ್ಲ. ಒಂದು ಫೋಟೋ ಬಂದಿದೆ ನೋಡಿ, ಈಗ ಕಳಿಸ್ಕೊಟ್ಟಿದ್ದಾರೆ. ಸುಂದರನು ಸುಮಗನು ಒಂದು ಇವರು ನಮ್ಮ ಈ ಕಡೆ ಪೆರ್ಲದಿಂದ ನೋಡಿ ಬ್ಯೂಟಿಫುಲ್. ಇವರಿಗೆ ನೀವು ಹೇಳಿದಕ್ಕಿಂತ 1 ವರ್ಷ ಜಾಸ್ತಿ 25. ಪರವಾಗಿಲ್ಲ. ಇವರ ಮಾವಿನ ಹಣ್ಣು ತುಂಬಾ ಉಂಟು ಇವರ ನೋಡ ಅವರು ನೋಡು ನಿನ್ನ ಒಳ್ಳೇದಕ್ಕೆ ಬಂದದಲ್ಲ ನೋಡ್ಬಿಟ್ಟ. ಅವರಲ್ಲಿ ಮಾವಿನ ಹಣ್ಣು ತುಂಬಾ ಉಂಟಂತೆ. ಪರಿಚಯ ಇಲ್ಲವ ನಿಮಗೆ? ನೆನಪು ನನಗೆ ಮೊನ್ನೆ ಕುಕ್ಕು ಕೊಟ್ಟನಲ್ಲ ನಮಗೆ. ಇವರು ನಮ್ಮ ಪರಿಚಯ ಅವ್ರ ಪರಿಚಯ ಸಾಧಾರಣವ ನಾನು ಈಗ ಒಂದು ವಿಷಯ ಮಾಡು. ಇವರೆಲ್ಲ ಈ ಹುಡುಗಿಯ ಮನಸ್ಸನ್ನ ಗೆಲ್ಲುವುದರಲ್ಲಿ ಫೈಲ್ ಆಗಿರೋದ್ರಿಂದ ಮುಂದಿನ ವಾರ ನಾನು ಬರುವಾಗ ಒಂದೊಳ್ಳೆ ಹುಡುಗನ್ನ ಕರ್ಕೊಂಡ್ ಬರ್ತೇನೆ. ಅದು ಫೋಟೋ ತೋರಿಸುದಿಲ್ಲ, ಬಾರಿ ನನಗೆ ಚಿಕ್ಕಂದಿನಿಂದ ಗೊತ್ತಿರೋ ಹುಡುಗ. ನಾನು ಅವಾಗ ಒಮ್ಮೆ ಹೇಳಿದ್ದೆ ನಿಮ್ಗೆ, ಒಳ್ಳೆಯ ಹೇಗಿದ್ದಾನೆ ಅಂತ ಹೇಳಿದ್ರೆ ಮೇಲಿಂದ ಕೆಳಗಿನ ತನಕ ಎದ್ದು ನಿಂತ ಅಂತ ಹೇಳಿದ್ರೆ ದರ್ಶನೆ. ಆದ್ರೆ ಚಿಕ್ಕದಿರುವಾಗ ಬಿದ್ದಿದ್ದಂತೆ ಮಗು ಇರುವಾಗ, ಹಾಗೆ ಕಾಲಿದು ಚಿಪ್ಪು ಕಟ್ಟಾಗಿ ಸ್ವಲ್ಪ ಈಗ ಕುಂಟಿತ ನಡೆಯುವಾಗ. ಅದು ಬಿಟ್ರೆ ಬೇರೆ ಏನೋ ಬೇರೆ ಏನು ಪ್ರಾಬ್ಲಮ್. ಚಂದ ಹುಡುಗ. ಅದಾಗಿ ಮತ್ತೆ ಹಗಲೊತ್ತು ಒಂದು ಕಣ್ಣು ಕಾಣುವುದಿಲ್ಲ, ಅದು ನಮಗೆ ಗೊತ್ತಾಗುದಿಲ್ಲ. ಅವನಿಗೆ ಮಾತ್ರ ಗೊತ್ತಾಗುದು, ನಮಗೆ ಗೊತ್ತಾಗುದಿಲ್ಲ. ಸೊ ಇದು ಈ ಕಾಲಿದ್ದೊಂದು ಚೊಟ್ಟೆ ಬಿಟ್ಟು ಮತ್ತೆ ಕಣ್ಣು ಒಂದು ಸ್ವಲ್ಪ ಮಂದ ಅನ್ನೋದು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಅವಾಗ ಹೇಳಿದಲ್ಲ. ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನು ಇಲ್ಲ. ದಿನಕ್ಕೊಂದು 10-20 ಸಿಗರೇಟ್ ಎಳಿತಾನೆ, ಅದು ಬಿಟ್ರೆ ಬೇರೆ ಎಂತ ಪ್ರಾಬ್ಲಮ್. ಮಕ್ಕಳಲ್ಲ, ಜಾಸ್ತಿ ಏನಿಲ್ಲ, ಒಂದು 10-20 ಅಷ್ಟೇ. ಮತ್ತೆ ಒಂದೊಂದ್ಸಲ ಸಿಗರೇಟ್ ಎಳೆದು ಬೋರ್ ಆದ್ರೆ ಒಂದು 2 ಕ್ವಾರ್ಟರ್ ಹೊಡಿತಾನೆ. ಬೇರೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನೂ ಇಲ್ಲ. ಅಷ್ಟೇ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನೂ ಇಲ್ಲ. ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಿದ್ರೆ, ಅಮ್ಮನ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ, ಯಾವಾಗ್ಲೂ ಮನೇಲೆ ಇರ್ತಾನೆ. ವಯಸ್ಸು 26 ಆಗಿದೆ, ಹೊರಗೆ ಹೋಗುದೇ ಇಲ್ಲ. ಸ್ವಲ್ಪ ಕುಂಟುದು, ಮತ್ತೆ ಕಣ್ಣು ಸ್ವಲ್ಪ ಕಾಣುದಿಲ್ಲ, ಮತ್ತೆ ಸಿಗರೇಟ್ ಎಳ್ಕೊಂಡು ಮನೇಲೆ ಇರ್ತಾನೆ. ಅಷ್ಟೇ ನೋಡ್ಲಿಕ್ಕೆಲ್ಲ ಒಳ್ಳೆ 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 ಹುಡುಗ. ಸಕಲ ಇದು ಗುಣ ಸಂಪನ್ನ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಸ್ವಲ್ಪ ಅಮ್ಮ ಅಪ್ಪ ಅವರ ಮನೇಲಿ ಸ್ವಲ್ಪ ಇದು ಎಲ್ಲ ಉಂಟು. ಅಪ್ಪ ಎಲ್ಲ ಬಜ್ಜೆ ಎಲ್ಲ ಮಾರಿ ತಂದು ಮನೇಲಿ ಇದ್ರೆ ಒಂದೊಂದ್ಸಲ ಅದನ್ನ ಕದ್ಕೊಂಡೋಗಿ ಸ್ವಲ್ಪ ರಮ್ಮಿ ಇದೆಲ್ಲ ಹಾಡ್ತಾರೆ, ಆಟ ಆಡ್ಲಿ ಮಕ್ಕಳಲ್ವಾ. ನನಗೆ ಎಂತ ಗೊತ್ತಾ, ಜಾಲಿಯಾಗಿರ್ಬೇಕು. ಹಾಗೆ ನಿಮಗೆ ಎಲ್ಲಾ ರೀತಿಯಲ್ಲೂ ಸಕಲ ಒಂದು ಗುಣ ಇರುವಂತಹ ಒಬ್ಬ ಹುಡುಗ ಇದ್ದಾನೆ. ಸೊ ಆ ಹುಡುಗನ್ನ ನಾನು ಮುಂದಿನ ವಾರ ಕರ್ಕೊಂಡು ಬರ್ತೇನೆ. ಹಾಗೆ ಸ್ನೇಹಿತರೆ, ಇವತ್ತು ಈ ಫೇಸ್ಬುಕ್ ಲೈವ್ ಅಲ್ಲಿ ಬಂದು ನಿಮ್ಮ ಅಮೂಲ್ಯವಾದಂತಹ ಅರ್ಜಿಗಳನ್ನ ಕಮೆಂಟ್ ಮೂಲಕ ಹಾಕಿದ್ರಿ. ನಮ್ಮ ಹೆಣ್ಣು ಮಗಳು ಏನಂದ್ರಿ, ಮಗನ ಹೆಸರು ಏನಂದ್ರಿ? ಚುಮ್ಮಿ. ಈಗ ಕೊನೆ ಆಗುವಾಗ ನಮ್ಮ ಚುಮ್ಮಿಗೆ ಎಲ್ಲ ಕಮ್ಮಿ ಅಂತ ಗೊತ್ತಾದ್ರಿಂದ ನಮ್ಮ ಎಲ್ಲಾ ಅಭ್ಯರ್ಥಿಗಳು ತಮ್ಮ ನಾಮಪತ್ರ ಹಿಂದಕ್ಕೆ ತಗೊಂಡಿರುವುದರಿಂದ ಮುಂದಿನ ವಾರ ಕಮ್ಮಿ ಇರುವಂತ ಒಬ್ಬ ಹುಡುಗನ್ನೇ ಕರ್ಕೊಂಡು ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ಪ್ರೀತಿಯ ಅರವಿಂದ್ ಪೇಜ್ ಅಲ್ಲಿ ಞಕ್ ಞೈ ಕಾರ್ಯಕ್ರಮವನ್ನ ನೋಡ್ತಾ ಇರ್ಬೇಕು ಎಲ್ಲರೂ ಕೂಡ. ಮತ್ತೆ ಞಕ್ ಞಯ್ಯ ಒಂದು ಯಾವ ತರ ಎಪಿಸೋಡ್ ಆಗ್ತದೆ ನಿಮ್ಗೆ ಖುಷಿ ಆಗ್ತಿದೆ, ನಿಮ್ಮ ಅಮೂಲ್ಯವಾದಂತಹ ಡೀಟೇಲ್ಸ್ ಅನ್ನ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದು